ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ನಾನು MC ಮುಲ್ಲಾ ಅವರು, ನಾಗರಾಜ ಲಂಬು ಅವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಗಳಾದ ವಸಂತ ಹೊನ್ಮಡಿ ಅವರು, ಪ್ರಯಾಜ್ ಕಲಾದಿ. ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ದಾವಣಗೆರೆ ದಂಗಲ್ ಬಗ್ಗೆ. ದಾವಣಗೆರೆ ಟಿಕೆಟ್ ವಿಷಯದಲ್ಲಿ, ಅಲ್ಲಿ ನಡೆದ ಚುನಾವಣೆ ವಿಷಯದಲ್ಲಿ ಅಲ್ಲಿ ಯಾರು ಕಾಂಗ್ರೆಸ್ ಪರ ಮಾಡಿದ್ರು, ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅನ್ನೋ ವಿಷಯದಲ್ಲಿ ಗೊಂದಲ ಏರ್ಪಟ್ಟು ಕೆಲವು ಕಾಂಗ್ರೆಸ್ ನಾಯಕರ ಮೇಲೆ KPCC ಅವರು ಕ್ರಮ ಜರುಗಿಸಿದರು. ಆ ಜರುಗಿಸಿದ ಕ್ರಮ ಅವಸರದ ಕ್ರಮ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನೂ ಫಲಿತಾಂಶನೇ ಬಂದಿಲ್ಲ, ಮತ ಎಣಿಕೆ ಆಗಿಲ್ಲ. ನೀವು ಚುನಾವಣೆ ಮಾಡಿರಿ, ನೀವು ಮಾಡಿಲ್ಲ, ನೀವು ಬೆಂಬಲ ಕೊಟ್ರಿ, ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸ್ವಲ್ಪ ಅವಸರ ಆಯ್ತು. ಆದ್ರೆ ಒಂದು ವಿಷಯ ಇಲ್ಲಿ ವಿವರಣೆ ಏನು ಕೊಡ್ತೀವಿ ಅಂದ್ರೆ, ಮುಸ್ಲಿಂ ಸಮಾಜದವರಲ್ಲಿ ಟಿಕೆಟ್ ಬಿಟ್ಟಿದ್ದು, ಅವರು ತಮ್ಮ ಹಕ್ಕು ಪ್ರತಿಪಾದಿಸಿದ್ದು ಸರಿ ಅಂತ ಹೇಳಿ KPCCನೂ ಒಪ್ಕೊಳ್ತದೆ, ಎಲ್ಲ ಜನನೂ ಒಪ್ಕೊಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಆಗಲಿ ಇನ್ನೊಂದು ಪಕ್ಷಗಳಲ್ಲಿ ಹೆಚ್ಚಾಗಿ ಯಾರು ತೀರ್ ಹೋಗಿರ್ತಾರೆ ಅವ್ರ ಸ್ಥಳಕ್ಕೆ, ಅವ್ರ ಜಾಗಕ್ಕೆ ಹೆಚ್ಚಾಗಿ ಆ ಕುಟುಂಬದವರನ್ನೇ ಕೊಡ್ತಾ ಬಂದಿರೋದೊಂದೇನೋ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸಮರ್ಥ ಶಾಮನೂರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಂದಂತ ವೀಕ್ಷಕರಾಗಿರ್ಬೋದು, KPCC ಅವರಾಗಿರ್ಬೋದು, ಎಲ್ಲಾ ಮುಸ್ಲಿಂ ನಾಯಕರನ್ನ ಕೂಡಿಸಿ ಅವರು ಒಪ್ಪಿಗೆ ಪಡೆದೇ ಆ ಟಿಕೆಟ್ ಕೊಟ್ಟಿದ್ದಾರೆ. ಯಾರಿಗೆ ಪರ್ಮಿಷನ್ ಇಲ್ಲ, ಯಾರ್ದು ಒಪ್ಪಿಗೆ ಕೊಟ್ಟಿಲ್ಲಾರ್ದೇನೆ ಅಥವಾ ಸಹಮತಿ ಇಲ್ದೇನೆ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಟ್ಟ ನಂತರ ಸ್ಥಳೀಯವಾಗಿ ದಾವಣಗೆರೆಯಲ್ಲಿ KPCCಯಲ್ಲಿ ಕಾಂಗ್ರೆಸ್ ಅಲ್ಲಿರುವಂತ ಮುಸ್ಲಿಂ ನಾಯಕರುಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಗುಂಪುಗಳಾಗಿ ಸುಮಾರು 8 ಜನ ಅಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳು, ಮುಸ್ಲಿಂ ಸಮಾಜದಿಂದ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲಿ ಕೆಲವರನ್ನ KPCC ಅವರು ಪ್ರಯತ್ನ ಮಾಡಿ ಕೆಲವರನ್ನ ಮನಸೊಲಿಸಿ ಹಿಂತುಕೊಳ್ಳಕ್ಕೆ ಪ್ರಯತ್ನ ಮಾಡಿ ಸಾದಿಕ್ ಪೈಲಾನ್ ಅನ್ನೋಂಥವ್ರಿಗೆ ಹಿಂತುಕೊಂಡಿದ್ದಾರೆ. ಆ ನಂತರ ಚುನಾವಣೆ ಜರುಗಿದೆ. ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಅವರು ಪ್ರಚಾರ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಸಚಿವರಾದಂಥ ಮಲ್ಲಿಕಾರ್ಜುನ್ ಅವರು ಮುಸ್ಲಿಂ ಸಮಾಜದ ನಾಯಕರ ಬಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಸರಿ ಇರಲಿಲ್ಲ. ಮುಸ್ಲಿಂ ಸಮಾಜದ ನಾಯಕರಿಗೆ ಅವ್ರು ನೋವುಂಟನ್ನು ಮಾಡಿದ್ದು. ಅದಕ್ಕೆ ಅವರು ತಡ ಮಾಡಿ, ಜಮೀರ್ ಅಹ್ಮದ್ ಅವರಾಗ್ಲಿ ಇನ್ನಿತರ ನಾಯಕರು ತಡ ಮಾಡಿ ಅಲ್ಲಿ ಪ್ರಚಾರಕ್ಕೆ ಹೋದ್ರು. ಜಬ್ಬಾರ್ MLC ಅವರಿಗೆ ಅಲ್ಪಸಂಖ್ಯಾತರ ಕಮಿಟಿ ಅಧ್ಯಕ್ಷರಿದ್ದ ಅವರಿಗಂತೂ ಅವ್ರು ಮಾತಾಡಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿಗೂ ನನಗೆ ಕರೀಲಿಲ್ಲ, ಮಾತಾಡಿಸಿಲ್ಲ. ಚುನಾವಣೆಗೆ ನಿಂತವರು, ಚುನಾವಣೆ ಮಾಡೋರು ಕರೆಯುವುದು ಅವ್ರ ಕರ್ತವ್ಯ ಆಗಿತ್ತು, ಕರಿಬೇಕಾಗಿತ್ತು ಅವರು. ಈ ಸಂದರ್ಭದಲ್ಲಿ ಅದನ್ನು ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಇನ್ನ ಚುನಾವಣೆ ನಂತರ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಸೆಲ್ಗೆ ರಾಜೀನಾಮೆ ಕೊಟ್ಟಿದ್ದಾಗಲಿ, ನಶೀರ್ ಅಹ್ಮದ್ ಅವರು ರಾಜಕೀಯ ಕಾರ್ಯದರ್ಶಿಯಿಂದ ಅವ್ರಿಗೆ ತೆಗೆದು ಹಾಕಿದ್ದಾಗಲಿ, ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ CM ಅವ್ರು ಕರೆದು ಸಮಜಾಯಿಸಿ ಕೇಳಿದ್ದಾಗಲಿ, ಇವೆಲ್ಲ ಇನ್ನೂ ಚುನಾವಣೆ ರಿಸಲ್ಟ್ ಬರೋದಕ್ಕಿಂತಲೂ ಮೊದಲೇ ಮಾಡಿದ್ದು KPCC ಆತುರದ ಕ್ರಮ ಮಾಡಿದ್ದಾರೆ. ಆದ್ರೆ ಅದರ ನಂತರ ಇದು ಪಕ್ಷದ ಆಂತರಿಕ ವಿಷಯ. ನಾವು ಅದರ ಬಗ್ಗೆ ಅಭಿಪ್ರಾಯ ಪಡಿಸಷ್ಟು ದೊಡ್ಡವರಲ್ಲ, ಅದು ನಮ್ಗೆ ಅದ್ರ ಬಗ್ಗೆ ವಿಷಯ ಸಂಬಂಧ ಇಲ್ಲ. ಆ ನಂತರ ಇತ್ತೀಚೆಗೆ ಒಂದು 3-4 ದಿವಸಗಳಲ್ಲಿ ಮುಸ್ಲಿಂ ಧರ್ಮದ ಉಲೇಮಾಗಳು, ಉಲೇಮಾ ಇಕ್ರಾಮ್ ಅನ್ನಂತ ಒಂದು ಕಮಿಟಿಯವರಾಗ್ಲಿ, ಒಂದು ಮುಸ್ಲಿಂ ಸಮಾಜದ ಸಮಿತಿ ಕಮಿಟಿಗಳಾಗ್ಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ
ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ನೀವು ಜಬ್ಬಾರ್ ಅವರ ಮೇಲೆ ಕ್ರಮ ತಗೊಂಡಿದ್ದ ತಪ್ಪು, ನಸೀರ್ ಅಹಮದ್ ಅವರ ಕ್ರಮ ತಗೊಂಡಿದ್ದ ತಪ್ಪು, ಮುಸ್ಲಿಂ ಸಮಾಜದ ನಾಯಕರನ್ನು ನೀವು ಕಡೆಗಣಿಸ್ತಾ ಇದ್ದೀರಿ ಅಂತೇಳಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉಲಿಮಾಗಳಲ್ಲಿ ಒಂದು ವಿನಂತಿ ಏನ್ ಮಾಡ್ತೀನಿ ಅಂದ್ರೆ, ಉಲಿಮಾಗಳದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಕಾಳಾಪಾಣಿ ಶಿಕ್ಷೆ ಏನಾದರೂ ಉಲೇಮಾ ಇಕ್ರಮ್ ಕಮಿಟಿಯವರು ಅನುಭವಿಸಿದಷ್ಟು ಯಾರೂ ಅನುಭವಿಸಿಲ್ಲ. ಹೆಚ್ಚಿನ ಜನ ಕಾಳಾಪಾಣಿ ಶಿಕ್ಷೆಗಳು ಕೊಟ್ಟಿದ್ರು ಸ್ವಾತಂತ್ರ್ಯ ಟೈಮ್ದಲ್ಲಿ. 1850 ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದನು ಉಲೇಮಾಗಳಿಂದನೂ ಇತ್ತು. ಅವಾಗ ಅವರು ಹೆಗಲು ಕೊಟ್ಟು ದುಡಿದ್ರು. ಒಂದೇ ದಿವಸ 27,000 ಮುಸ್ಲಿಂ ಉಲೇಮಾಗಳನ್ನ ಲಖನೌದಿಂದ ದಿಲ್ಲಿಯವರೆಗೆ ಎಷ್ಟು ಗಿಡಗಳಿತ್ತು ಅಷ್ಟು ಗಿಡಕ್ಕೆ ನೇಣು ಹಾಕಿದ್ರು, ಅಷ್ಟು ಕೊಂದಿದ್ರು ಬ್ರಿಟಿಷರು. ಎದೆ ಒಡ್ಡಿ ಉಲೇಮಾಗಳು ಎದೆ ಒಡ್ಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಈ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದ್ರೆ ಇವತ್ತಿನ ಈ ಉಲೇಮಾ ಕಮಿಟಿಗಳಿನ ಅದೇ ಒಂದು ಸಂಸ್ಕೃತಿಯಿಂದ ಬಂದಂತವ್ರು, ಬಹಳ ದೊಡ್ಡ ಒಂದು ಅವ್ರಿಗೆ ಶಕ್ತಿ ಇದೆ. ಅವ್ರು ಉಲೇಮಾ ಅಂದ್ರೆ ಏನು, ಶಿಕ್ಷಣವಂತರು, ಬುದ್ಧಿವಂತರು ಅಂತ ಹೇಳಿ ಅರ್ಥದರು. ಇವತ್ತೇನಾಗಿದೆ ಅಂದ್ರ, ಕೇವಲ ಇವತ್ತು ಅವ್ರು ಮಾಡೋ ವರ್ತನೆ ಹೇಗದಂದ್ರ, ಮುಸ್ಲಿಂ ಸಮಾಜ, ಇಡೀ ಮುಸ್ಲಿಂ ಸಮಾಜ ಕೇವಲ ಜಬ್ಬಾರ್ ಅವ್ರ ಸಲುವಾಗಿ, ಜಮೀರ್ ಅಹಮದ್ ಅವ್ರ ಸಲುವಾಗಿ, ನಸೀರ್ ಅಹಮದ್ ಅವ್ರ ಸಲುವಾಗಿ ಮಾತ್ರ ಹೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ, ಅನಂತ ವರ್ತನೆ ಮಾಡ್ತಾ ಇದ್ದಾರೆ. ಆ ತರ ಪತ್ರಿಕಾ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಮುಂದಿನ ದಿನಗಳಲ್ಲಿ 28 ಚುನಾವಣೆಯಲ್ಲಿ ನಾವು ಮುಸ್ಲಿಮರ ಮೇಲೆ ಆದೇಶ ಮಾಡ್ತೀವಿ, ಕಾಂಗ್ರೆಸ್ಗೆ ಹೋಟ್ ಹಾಕ್ಬೇಡಿ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಇದು ಬಹಳ ತಪ್ಪು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದ್ರೆ ಈ ತರ ವರ್ತನೆ ಮಾಡೋದ್ರಿಂದ ಸಮಾಜದ ಶಕ್ತಿ ಮತ್ತಿಷ್ಟು ಕುಂದುತ್ತದೆ ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ. ನೀವು ಕೇವಲ ಈ 3 ಜನರ ಸಲುವಾಗಿ ಇಡೀ ಮುಸ್ಲಿಂ ಸಮಾಜದ ಶಕ್ತಿಯನ್ನ ಅಲ್ಲಿ ಪ್ರದರ್ಶನ ಮಾಡಕ್ ಹೋಗಬೇಡಿ. ಯಾಕಂತ ಕೇಳಿದ್ರೆ ಮುಸ್ಲಿಂ ಸಮಾಜ ವೋಟ್ ಹಾಕಿದ್ದು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ, ಯಾರನ್ನು ಮಂತ್ರಿ ಮಾಡ್ಲಿಕ್ಕೆ, ಯಾರನ್ನು ಲೀಡರ್ ಮಾಡ್ಲಿಕ್ಕೆ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದು ಈ ದೇಶದ ಸಂವಿಧಾನ ಉಳಿಬೇಕು, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾತ್ಯತೀತ ಸರ್ಕಾರಗಳು ಬರಬೇಕು. ಒಂದು ಕಡೆ ಕೋಮುವಾದಿ ಶಕ್ತಿಗಳು ಬೆಳೀತಾ ಇದ್ದಾವ, ಆ ಕೋಮುವಾದಿ ಶಕ್ತಿಗಳು ಈ ರಾಷ್ಟ್ರವನ್ನ ತಪ್ಪು ದಾರಿ ತಗೊಂಡು ಹೋಗ್ತಾ ಇದ್ದಾವ. ಜಾತ್ಯತೀತ ಸರ್ಕಾರ ಬಂದ್ರೆ, ಒಳ್ಳೆ ಸರ್ಕಾರ ಬಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರ, ಅಥವಾ ಕಾಂಗ್ರೆಸ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸಂವಿಧಾನ ಉಳಿಸಲಿಕ್ಕೆ ಇದು ಒಂದು ಬದ್ಧತೆ ಇದ್ದಂತ ಒಂದು ಪಕ್ಷ ಇದೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಹೊರತಾಗಿ ಯಾರೋ 3 ಜನ 4 ಜನ ಸಲುವಾಗಿ ಓಟ್ ಹಾಕಿಲ್ಲ. ಅದನ್ನು ದಯವಿಟ್ಟು ನಂದು ವಿನಂತಿ ಏನು ಉಲೇಮಾಗಳಿಗೆ, ಇಕ್ರಾಮ್ಗಳಿಗೆ ಅಂದ್ರ, ದಯವಿಟ್ಟು ನಾನು ಹೇಳ್ತೀನಿ, ನೀವು ಸಮಾಜದ ದಾರಿಯನ್ನ ವಿಭಿನ್ನ ಮಾಡಬೇಡಿ. ಕಾಂಗ್ರೆಸ್ ಜೊತೆ ಅನ್ಯೋನ್ಯವಾದ ಸಂಬಂಧ ಮುಸ್ಲಿಮರದಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದೇ ದಾವಣಗೆರೆ ಒಂದು ಕುರಿತು ಉದಾಹರಣೆ ಹೇಳ್ತೀನಿ. ನಾನು ದಿನ ವಾಕಿಂಗ್ ಹೋಗ್ತಿರ್ತೇನೆ. ವಾಕಿಂಗ್ ಹೋದಾಗ ನನಗೊಂದು 10 ಜನ ಸುಮಾರು ಭೇಟಿ ಆದರು. ಈ ಚುನಾವಣೆ ನಡೆದಾಗ, ದಾವಣಗೆರೆ ಮತ್ತು ಬಾಗಲಕೋಟೆ ನಡೆದಾಗ ಅವ್ರು ಏನ್ ಕೇಳ್ತಿದ್ರು ನನಗಂದ್ರ, ಏನ್ರಿ ದಾವಣಗೆರೆ ಮುಸ್ಲಿಂ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನ ಆಗಿದೆ ಅಂತ ಹೇಳಿ ಯಾರು ಮಾತಾಡ್ಲಿಲ್ಲ. ದಾವಣಗೆರೆ ಬರ್ತದಿಲ್ಲ ಸರ್, ಬಾಗಲಕೋಟೆ ಬರ್ತದಿಲ್ಲ ಸರ್ ಅಂತ ಕೇಳ್ತಿದ್ರು. ಏನಂದ್ರ ಅವ್ರ ತಲೆಯಲ್ಲಿ ದಾವಣಗೆರೆಯನ್ನು ಬರ್ಬೇಕು, ಬಾಗಲಕೋಟೆ ಬರ್ಬೇಕಂತಿದೆ ಮುಸ್ಲಿಮರಲ್ಲಿ. ಕಾಮನ್ ಹೇಳುದಿದು. ಯಾರೋ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅಸಮಾಧಾನದಿಂದ ದಾವಣಗೆರೆ ಸೋಲಿಸ್ಬೇಕ್ರಿ, ಬಾಗಲಕೋಟೆ ಸೋಲಿಸ್ಬೇಕಂತ ಯಾರು ಮಾತಾಡಿಲ್ಲ. ಅವರಲ್ಲಿ, ಈ ದೇಶದ ಮುಸ್ಲಿಮರಲ್ಲಿ ಅನ್ಯೋನ್ಯವಾದ ಸಂಬಂಧ ಇದೆ. ಕೇವಲ ನರಸಿಂಹರಾವ್ ಅವ್ರ ಕಾಲದಲ್ಲಿ ಬಾಬರಿ ಮಸೀದಿ ಬಿದ್ದಾಗ ಒಂದು ಸಲ ಕಾಂಗ್ರೆಸ್ಗೆ ಬುದ್ಧಿನೂ ಕಲಿಸಿದ್ದಾರೆ ಇವರು. ಅಂತ ಸಂದರ್ಭ ಅಂದ್ರೆ ಮುಸ್ಲಿಮರು ಅದಕ್ಕೂ ರೆಡಿ ಇದಾರೆ. ಆದ್ರ ಈಗ ಅಂತ ಯಾವ ಸಂದರ್ಭಗಳು ಬಂದಿಲ್ಲ. ಅದಕ್ಕೆ ಒಂದೇನು ಸ್ವಾತಂತ್ರ್ಯ ಪಡೆದಂತ ಒಂದು ಉಲೇಮಾಗಳ ಸಂಘಟನೆಗಳಿದಾವೆ, ಅವು ಕೇವಲ ಯಾರೋ ಒಬ್ಬ ವ್ಯಕ್ತಿ ಸಲುವಾಗಿ ಅದು ಉಪಯೋಗ ಆಗಬಾರ್ದು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನ ಈ ಉಲೇಮಾಗಳ ಇತಿಹಾಸ ಇನ್ನೊಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೇನೆ. 1857ರಿಂದ ಸ್ವಾತಂತ್ರ್ಯ ಸಿಗುವವರೆಗೆ ಸತತವಾಗಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಮಾಡಿದವರು ಉಲೇಮಾಗಳಿದ್ದಾರೆ. ಗಾಂಧಿಯವ್ರ ಹಿಂದೆ ಬೆನ್ನಿತ್ತವರು, ಅಬುಲ್ ಕಲಾಂ ಆಜಾದ್ ಅವ್ರ ಹಿಂದೆ ಬೆನ್ನಿ ನಿಂತವರು, ಇಡೀ ರಾಷ್ಟ್ರದ ಸ್ವಾತಂತ್ರ್ಯ ಚಳವಳಿ ಇದ್ದಂತ ನಾಯಕರು ಬೆನ್ನಿ ನಿಂತವರು ಮುಸ್ಲಿಮರು. ಅದಕ್ಕೆ ನಾವು ಮುಸ್ಲಿಮರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಬಾರದು ಈ ಸಂದರ್ಭದಲ್ಲಿ ಹೇಳಿ, ಮುಸ್ಲಿಮರ ಮತ್ತು ಕಾಂಗ್ರೆಸ್ಸಿನ ಒಂದೇನು ಸಂಬಂಧ ಇದೆ, ಆ ಸಂಬಂಧ ಕೆಡಬಾರದು.
ಯಾಕಂತ ಕೇಳಿದ್ರೆ ಪರ್ಯಾಯವಾದಂತ ಕೋಮು ಶಕ್ತಿಗಳು ಬೆಳಿಬಾರದು. ಸಂವಿಧಾನಕ್ಕೆ ಬಂದಂತ ಸರ್ಕಾರಗಳು ಸಂವಿಧಾನ ಉಳಿಸಂತಹದ್ದು, ಜಾತ್ಯತೀತ ಉಳಿಸಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಇದೆ. ಇನ್ನ ಕೆಲವು ವಿಷಯದ ಇದೇ ಮುಖ್ಯಮಂತ್ರಿಗಳು, ಇದೇ ಶಿವಕುಮಾರ್ ಅವರು, ಇದೇ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಮುಸ್ಲಿಮರ ಕೆಲವು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು. 3 ವರ್ಷದ ಸರ್ಕಾರ ಬಂದು ಈ ಉಲೇಮಾಗಳು ಅದ್ರ ಬಗ್ಗೆ ಧ್ವನಿನೇ ಎತ್ತಲಿಲ್ಲ. ಇವತ್ತಿನ ತನ ಈ ಮುಸ್ಲಿಂ ಸಂಘಟನೆಗಳು ಯಾರು ಧ್ವನಿನೇ ಎತ್ತಲಿಲ್ಲ. ಇತ್ತೀಚೆಗೆ SIR ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಜಾಗೃತಿ ಮೂಡಿಸ್ಲಿಕ್ಕೆ ಸಮಾಜದಲ್ಲಿ SIR ಬಗ್ಗೆ ಹೇಳಬೇಕು. ಆಮೇಲೆ ಬೆಂಗಳೂರಿನಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗ KG ಹಳ್ಳಿ DG ಹಳ್ಳಿ ಸುಮಾರು 150 ಜನ ಇವತ್ತಿಗೂ ಜೈಲದಲ್ಲಿ ಕೊಳಿತಾ ಇದ್ದಾರೆ. ಹುಬ್ಬಳ್ಳಿ ಗಲಭೆ ಎಲ್ಲ ಕೃತ್ರಿಮ ಗಲಭೆಗಳು, ಇವೆಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಆ ಕೃತ್ರಿಮ ವಿಷಯಗಳಲ್ಲಿ ಇವತ್ತು 106 ಜನ ಹುಬ್ಬಳ್ಳಿಯಲ್ಲಿ ಕುಳಿತಾ ಇದ್ದಾರೆ ಜೈಲಿನಲ್ಲಿ. ಇವತ್ತ ಗೋರಕ್ಷಕ್ ಅಂತ ಹೇಳಿ ಒಂದು ಕಾಯ್ದೆ ಮಾಡಿದ್ರು. ಈ ಬಜರಂಗ ದಳ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಗೋರಕ್ಷಕರ್ ಅಂತ ಹೇಳಿ ಅಧಿಕೃತ ಒಪ್ಕೊಳ್ಳಂತ ಕಾಯ್ದೆ ತಂದ್ರು. ಆ ಕಾಯ್ದೆ ಹಿಂಪಡಿಬೇಕಾಗಿತ್ತು. ಅದಕ್ಕೆ ಈ ಉಲೇಮಗಳು ಒತ್ತಾಯ ಮಾಡಬೇಕಾಗಿತ್ತು. ಇತ್ತೀಚಿನ ಒಂದು ಉದಾಹರಣೆ ಏನಂದ್ರ, ಬಾಗಲಕೋಟದಲ್ಲಿ ದಂಗೆ ಆಯ್ತು ಚುನಾವಣಾ ಪೂರ್ವದಲ್ಲಿ. ಒಬ್ಬ ಉಲೇಮಗಳ ಸಂಘಟನೆ, ಒಬ್ಬ ರಾಜ್ಯ ಮಟ್ಟದ ನಾಯಕರುಗಳು ಯಾರೂ ಬರ್ಲಿಲ್ಲ. ಅಲ್ಲಿ ಒಬ್ರು ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಲಿಲ್ಲ. ಅದೇ ಕೋಮಾದಿ ಶಕ್ತಿಗಳು ಬಾಗಲಕೋಟೆಗೆ ಹೋಗಿ ಧೈರ್ಯ ತುಂಬಿದ್ರು. ಪ್ರಮೋದ್ ಮುತಾಲಿಕ್ನಂತವ್ರು, ಹಿಂದೂ ಸಂಘಟನೆಗಳು, ನೀವೇನ್ ಮಾಡ್ತಾ ಇದ್ರಿ? ಎಲ್ಲರೂ ನೀವು ಆ ಕೆಲಸ ಮಾಡ್ಬೇಕಲ್ಲ. ಕೇವಲ ಯಾರೋ 3 ಜನರಿಗೆ ಸಪೋರ್ಟ್ ಮಾಡಕ್ ಅಲ್ಲಿದು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಎಲ್ಲರೂ ಸಪೋರ್ಟ್ ಮಾಡಿವಿ. ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಜಬ್ಬಾರ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಜಮೀರ್ ಅಹಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಇವತ್ತು ನಸೀರ್ ಅಹಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆದ್ರೆ ಬರೀ ಅದು ಅಷ್ಟೇ ಮಾಡಬಾರ್ದು, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಶಕ್ತಿ ಇಡೀ ಸಮಾಜದ, ಇಡೀ ಪಕ್ಷದ ಸಮಾಜ ಅಂದ್ಕೊಳ್ಳಿ, ಕೇವಲ ಮುಸ್ಲಿಂ ಸಮಾಜ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಸಮಾಜಕ್ಕಾಗಿ ನಮ್ಮದು ಶಕ್ತಿ ಅಲ್ಲಿ ವ್ಯಯ ಆಗ್ಬೇಕು. ಅದಕ್ಕೆ ನೀವು ಯಾವುದು ಇವತ್ತು ಮಂಗಳೂರು ಗಲಭೆಗಳ ಬಗ್ಗೆ ಹೋಗುದಿಲ್ಲ, ಕರಾವಳಿ ಉರಿಯುವಾಗ ಹೋಗ್ಲಿಲ್ಲ, ಯಾರು ಮಾತಾಡ್ಲಿಲ್ಲ. ಅಲ್ಲಿ ಯಾವ ಮುಸ್ಲಿಂ ನಾಯಕರು ಬೆಂಗಳೂರಿಂದ ಬರಲಿಲ್ಲ, ಯಾವ ಉಲೇಮಾ ಸಂಘಟನೆಗಳು ಬರಲಿಲ್ಲ. ಈ SIR ಬಗ್ಗೆ ಜಾಗೃತಿ ಮೂಡಿಸ್ಬೇಕು. SIR ಅನ್ನಂತ ಒಂದು ತೂಗುತ್ತಾ ಇದೆ ತಲೆ ಮೇಲೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ರಿ. ಉಲೇಮಾ ಸಂಘಟನೆಗಳದು, ನೀವು ಶಿಕ್ಷಣವಂತರು, ನೀವು ಧಾರ್ಮಿಕ ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದೀರಿ, ಧರ್ಮವನ್ನು ಬೆಳೀತಾ ಇದ್ದೀರಿ. ಅದ್ರ ಜೊತೆ ಮುಸ್ಲಿಂ ಸಮಾಜದವರ ಹಿತಕ್ಕಾಗಿ, ಮುಸ್ಲಿಂ ಸಮಾಜದವರ ಒಂದು ಅರಿವಿಗಾಗಿ, ಜಾಗೃತಿಗಾಗಿ ನೀವು ಶಕ್ತಿ ಅಲ್ಲಿ ಉಪಯೋಗಿಸ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಉಲೇಮಾಗಳು ಒಂದೇನು ಸಂತೋಷ ನನಗಂದ್ರೆ ಅದನ್ನು ನಾನು ಸ್ವಾಗತಿಸ್ತೀನಿ. ಇವತ್ತು ನೀವು ಮಾಧ್ಯಮದವ್ರ ಎದುರಿಗೆ ಬಂದು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದು ಬಹಳ ಒಳ್ಳೆಯದು, ಇದು ಬಹಳ ಒಳ್ಳೆಯ ಬೆಳವಣಿಗೆ. ಇದೇ ತರ ನೀವು ಮೇಲಿಂದ ಮೇಲೆ ಸಮಾಜದ, ಇಡೀ ಸಮಾಜದ ಅಲ್ಲಿ ಓರೆಕೋರೆಗಳನ್ನು ತಿದ್ದಲ್ಕ, ಅಲ್ಲಿ ಸಮಾಜದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮೇಲೆ ಬೆಳಕು ಚೆಲ್ಲಬೇಕು. ದಾವಣಗೆರೆ ಟೈಮ್ದಲ್ಲಿ ನಾವು CM ಅವ್ರ ಮನೆಗೆ ಹೋಗಿ ಮುಸ್ಲಿಂ ಸಮಾಜ ಟಿಕೆಟ್ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀನಿ. ಈಗಲೂ CM ಅವ್ರ ಮನೆಗೆ ಹೋಗಿ ಹೇಳ್ಬೇಕಲ್ಲ. ಅದೇ ಯಾಕೆ ಬಹಿರಂಗವಾಗಿ ನೀವು ಹೇಳಿ ಸಮಾಜದ ಮುಸ್ಲಿಮರ ದಾರಿ ತಪ್ಪಿಸ್ತಾ ಇದ್ದೀರಿ? ಮುಸ್ಲಿಮರಿಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ. ಮುಸ್ಲಿಮರು ಕಾಂಗ್ರೆಸ್ಗೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಮುಸ್ಲಿಮರು ಸ್ವಾಭಿಮಾನದ ಬದುಕ್ತಾರೆ, ದುಡಿದು ಬದುಕ್ತಾರೆ, ಅವ್ರಿಗೇನು ಅವಶ್ಯಕತೆ ಇಲ್ಲ. ಒಂದು ಸುರಕ್ಷತೆಯ ಜೀವನ ಬೇಕಾಗಿದೆ, ಅವರಿಗೆ ಸ್ವಾಭಿಮಾನದ ಜೀವನ ಬೇಕಾಗಿದೆ. ಅದಕ್ಕೆ ಅದನ್ನು ಒದಗಿಸಲು ತಾವೆಲ್ಲರೂ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು. ಏನು ಮಾಡಿಲ್ಲ ಅಂದ್ರೆ ಮಾಡಿದೆ ಸರ್ಕಾರ, ಮಾಡ್ಲಾರ್ದೇ ಇಲ್ಲ, ಸಾಕಷ್ಟು ಮಾಡಿದೆ ಮುಸ್ಲಿಮರಿಗೆ ಸರ್ಕಾರ. ಒಂದು ಟಿಕೆಟ್ ಕೊಡದೇ ಇದ್ರೆ ಅಥವಾ ಒಂದು ಏನೋ ಮಾಡದಿದ್ರೆ ಏನೂ ಮಾಡಿಲ್ಲ ಅಂತ ನಾವ್ ಹೆಂಗ್ ತಿಳ್ಕೊಬೇಕು? ಅದಕ್ಕೆ ಸಾಕಷ್ಟು ಮಾಡಿದೆ. ನಾವು ಕಾಂಗ್ರೆಸ್ಗೆ ಮಾಡಿದ್ವಿ, ಕಾಂಗ್ರೆಸ್ ನಮಗೆ ಮಾಡಿದೆ, ಅದ್ರೊಳಗಿನ ಸಮಸ್ಯೆ ಇಲ್ಲ. ಆದ್ರೆ ಯಾರೋ ಒಬ್ಬರಿಗೆ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಇಡೀ ಆ ಸಮಸ್ಯೆಯನ್ನ ಮುಸ್ಲಿಮರಿಗೆ ಏನು ಮಾಡಿಲ್ಲ ಅಂತ ಹೇಳಿ ಬಿಂಬಿಸೋದು ಆಗಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸರ್ಕಾರ ತೆಗೆದ್ರು, ಆ ಕೇಸ್ ಇವತ್ತು ಸುಪ್ರೀಂ ಕೋರ್ಟ್ದಲ್ಲಿದೆ. ಆ ಕೇಸಿನ ಬಗ್ಗೆ ನೀವು ಒಂದು ಒತ್ತಾಯ ಮಾಡಿ ಒಂದು ಅಫಿಡವಿಟ್ ಮಾಡ್ಲಿಕ್ಕೆ ಹೇಳ್ಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳಿಗೆ, KPCC ಮಟ್ಟದಲ್ಲಿ ಹೇಳ್ಬೇಕಾಗಿತ್ತಲ್ಲ, ಇದೇ ಜಮೀರ್ ಅಹಮದ್ ಅವ್ರು ಹೇಳ್ಬೇಕಾಗಿತ್ತಲ್ಲ, ನಸೀರ್ ಅಹಮದ್ ಅವ್ರು ಹೇಳ್ಬೇಕಾಗಿತ್ತು, ಜಬ್ಬಾರ್ ಅವ್ರು ಹೇಳ್ಬೇಕಾಗಿತ್ತು. ತಾವು ಮುಖ್ಯಮಂತ್ರಿ ಒಡನಾಡದಲ್ಲಿ ದಿನ ಇರೋರು, ದಿನ ಸರ್ಕಾರದಲ್ಲಿ ಒಂದು ಭಾಗ, ನೀವು ಇದನ್ನು ಮಾಡಿಸ್ಬೇಕಲ್ಲ. ಹಿಜಾಬ್ ಕೇಸ್ ಪೆಂಡಿಂಗ್ ಇದೆ, ಒಂದು ಅಫಿಡವಿಟ್ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಆಗ್ತಾವ್, ಡಿಸ್ಪೋಸ್ ಆಗಿಬಿಡ್ತಾವ್. ನಾಳೆ ಅದು ಹಾಗೆ ಉಳಿದ್ರೆ ಇನ್ನೊಂದು ಸರ್ಕಾರ ಬಂದ್ರೆ ಅದು ಮತ್ತೆ ಸಮಸ್ಯೆ ಆಗ್ತದೆ. ಇಂಥವು ನೀವು ಉಲೇಮಾಗಳು ಅಥವಾ ಧಾರ್ಮಿಕ ಮುಖಂಡರು ಅಥವಾ ರಾಜಕೀಯ ಮುಸ್ಲಿಂ ಮುಖಂಡರು ಸರ್ಕಾರದ ಮೇಲೆ ಇಂಥ ಕೆಲಸಕ್ಕೆ ಒತ್ತಡ ಮಾಡಿ ಇವನ್ನ ಮಾಡಿಸ್ರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಉಲೇಮಾಗಳು ಎಲ್ಲಾ ಉಲೇಮಾಗಳ ಬಗ್ಗೆ ಇಲ್ಲ ನಮ್ಗೆ, ಅವರು ಒಳ್ಳೆ ಜನ ಇದ್ದಾರೆ. ಕೆಲವರು ಒಬ್ಬೊಬ್ಬರು ರಾಜಕೀಯ ಪ್ರೇರಿತ ಇದ್ರೂ ಇರ್ಬೋದು, ರಾಜಕೀಯ ಪ್ರೇರಿತನೂ ಇರ್ತಾರೆ, ಕೆಲವರು ಬೆನಿಫಿಷರಿನೂ ಇದ್ದಾರೆ, ಫಲಾನುಭವಿಗಳೂ ಇದ್ದಾರೆ. ಅದ್ರ ಸರ್ಕಾರದ ಫಲಾನುಭವಿಗಳು, ಮಂತ್ರಿ ಫಲಾನುಭವಿಗಳು.
ಒಂದು ಕುಟುಂಬಕ್ಕಾಗಿ ಇಡೀ ಮುಸ್ಲಿಂ ಸಮಾಜ ಯಾಕೆ ಇದನ್ನ ಆ ಥರ ಅನ್ಸ್ಕೊತಾರೆ? ಒಂದು ಕುಟುಂಬ ಸಲುವಾಗಿ ಈ ಮುಸ್ಲಿಮರನ್ನ ಯಾಕೆ ಟಾರ್ಗೆಟ್ ಮಾಡಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಯಾರು ಟಾರ್ಗೆಟ್ ಯಾರು ಮಾಡ್ಯಾರ? ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಏನ್ ಆಧಾರ ಇದೆ ಹೇಳಿ? ಟಾರ್ಗೆಟ್ ಯಾರ ಮೇಲೆ ಮಾಡಿ? ಯಾವ ಕುಟುಂಬ ಯಾವ್ದತ್ರಿ? ನೋಡ್ರಿ, ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಅಥವಾ ಮುಸ್ಲಿಂ ಇನ್ನೊಂದಲ್ಲ, ಪದ್ಧತಿ ಹೇಳಿದ್ದೀನಿ. ಆಗ್ಲೇ ಏನ್ ಹೇಳಿದೀನಿ, ಅಲ್ಲಿ ತೀರ್ಕೊಂಡವ್ರ ಮನ್ಯಾಗ ಟಿಕೆಟ್ ಕೊಡೋದು ಪದ್ಧತಿ ಇದೆ, ಕೊಟ್ಟಿದ್ದಾರೆ ಅಷ್ಟೇ. ಅವನಿಗೆ ಕೊಡ್ಬೇಕಂತ ಏನಿಲ್ಲ ಅವ್ರದ್ದು. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಮಾಡಿದ್ನು ಸರಿ ಅಂತ ನಾ ಹೇಳಿಲ್ಲ, ಆಗ್ಲೇ ಹೇಳಿದೀನಿ. ಅವ್ರು ಮಾಡಿದ್ನು ಸರಿ ಇಲ್ಲ. ಅವರು ಗೌರವ ಕೊಟ್ಟು ಮುಸ್ಲಿಂ ಮುಖಂಡರನ್ನ ಅವ್ರು ಚುನಾವಣೆ ಕರಿಬೇಕಾಗಿತ್ತು, ಪ್ರಚಾರ ಕರಿಬೇಕಾಗಿತ್ತು ಅವ್ರು. ಆಮೇಲೆ ಅವರು ಇನ್ನೂ ಟಿಕೆಟ್ ಡಿಸೈಡ್ ಆಗೋದಕ್ಕಿಂತಲೂ ಮೊದಲೇ ಹೋಗಿ ನಾಮಿನೇಷನ್ ಕೊಡುದು, ಇವೆಲ್ಲ ಅವ್ರದ್ದು ತಪ್ಪೇ. ಕಾಂಗ್ರೆಸ್ ಪಕ್ಷ ಅವ್ರಿಗೂ ನೋಟಿಸ್ ಕೊಡಬೇಕು, ಅವ್ರ ಮೇಲೂ ಕ್ರಮ ತಗೋಬೇಕು. ಮುಸ್ಲಿಂ ಮುಖಂಡರಿದ್ದೀವಿ, ಕಾಂಗ್ರೆಸ್ ವಕ್ತಾರ ಆಗ್ತೀವಿ ನಾವು. ಯಾಕಂದ್ರೆ ಕಾಂಗ್ರೆಸ್ನ ಅನ್ನೋದೇ ಸಂಬಂಧಗಳಿದ್ವಲ್ಲ, ಇಷ್ಟೆಲ್ಲ ಕಾಯ್ದೆಗಳು ಕಾಂಗ್ರೆಸ್ ಯಾಕೆ ಅವ್ರು ಪ್ರತಿಭಟಿಸಲಿಲ್ಲ? ನೀವು ಹೇಳಿದ್ರಲ್ಲ, ಈಗ ಓಟ್ ಹಾಕಿರೋದು ಅದೇ ಕಾರಣಕ್ಕೆ, ಇದೇ ಕಾರಣಕ್ಕೆ ಓಟ್ ಹಾಕಿದ್ದು. ಮತ್ತೆ ನೀವು ಇಷ್ಟು ತನಕ ಈಗ ನೀವು ಹೇಳಿದ್ರಲ್ಲ, ಇದನ್ನ ಯಾರು ಮಾಡ್ಬೇಕಾಗಿತ್ತು? ಸರ್ಕಾರ ಮಾಡ್ಬೇಕಾಗಿತ್ತು. ಹೌದಲ್ರಿ, ಮತ್ತೆ ನೀವು ಕೇಳಬೇಕು. ಅದಕ್ಕೆ ಬಂದಾರ ಉಲೇಮಗಳು ಇಷ್ಟೊತ್ತು 3 ವರ್ಷ ಅದ್ರ ಬಗ್ಗೆ ಕ್ಲಿಯರಿಫೈ ಕಾಯ್ದೆಗಳು ಹೇಳಿದ್ರಿ, ಗೋರಕ್ಷಕರನ್ನೆಲ್ಲ ಹೇಳಿದ್ರಲ್ಲ, ಮತ್ತೆ ಇಷ್ಟು ದಿನ ಇವ್ರು ಏನ್ ಮಾಡಿದ್ರು? ನೀವು ಓಟ್ ಹಾಕಿಸ್ಕೊಂಡವ್ರು. ಅದೇ ಓಟ್ ಹಾಕಿಸ್ಕೊಂಡವ್ರ ಬಗ್ಗೆ ಇವ್ರು ಹೋಗಿ ಹೇಳ್ಬೇಕಾಗಿತ್ತು. ಇಷ್ಟು ದಿವಸ ಏನ್ ಮಾಡಿದ್ರು ಇವ್ರು? ನಾವು ಹೇಳಿದೀವಿ, ನಾವು ಹೇಳೋದಕ್ಕಿಂತ ಇವ್ರ ಬಗ್ಗೆ ಬಹಳ ಗೌರವ ಅದ ಅವ್ರಿಗೆ. ಉಲೇಮಗಳು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ನಮ್ಮದಿಂದ ಎಲ್ಲಾ ನಡೆದಂತ ಬಿಂಬಿಸ್ತಾರೆ ಇವರು. ಅದಕ್ಕೆ ಅವ್ರು ಅಂಜಾರ ಅವ್ರಿಗೆ. ಅವ್ರು ಹೇಳ್ದಂಗೆ ಕೇಳ್ತಾರ ಅವರು, ನಾವ್ ಹೇಳ್ದಂಗೆ ಕೇಳೋದಕ್ಕಿಂತ ಹೆಚ್ಚಿಗೆ. ಇವ್ರು ಏನ್ ಅದಾರಲ್ಲ ಲೀಡರ್ಗಳು, ಇವ್ರಿಗೆ ಬೆಡ್ರೂಮ್ ತನಕ ಕರ್ಕೊಂಡು ಹೋಗ್ತಾರ ಅವರು. ಹೋದಾಗ ಹೇಳ್ಬೇಕಲ್ಲ ಇವ್ರು. ನಾವು ದೂರ ನಿಂತು ಹೇಳ್ತೀವಿ, ಅವ್ರು ಬೆಡ್ರೂಮ್ ತನಕ ಹೋದಾಗ ಹೇಳ್ಬೇಕಲ್ಲ ಅವರು. ಹೌದು ಹೌದು, ಸಾಕಷ್ಟು ಸಲ ಹಾಕಿವಿ, ನಿಜವಾಗ್ಲೂ ಹಾಕಿವಿ, ನಿಜವಾಗ್ಲೂ ಹಾಕಿವಿ ಸರ್. TDS ಒಂದು ಪೂರೈಸಿಲ್ಲ. ನಾನೇ ಹೇಳೀನಿ ಕಾಂಗ್ರೆಸ್ ಪೂರೈಸಿಲ್ಲ ಅಂತ ಹೇಳೀನಿ. ಹೌದು, ಇಷ್ಟು ತನ ಹೇಳಿದ್ದು ಸಮಸ್ಯೆಗಳು ನಾನೇ ಹೇಳೀನಿ. ಅವ್ರು ಪೂರೈಸಬೇಕಾಗಿತ್ತು. ಕಾಂಗ್ರೆಸ್ ಎಲ್ಲಾನು ಮಾಡಿದೆ, ಉಲ್ಮಾಗಳು ಅಂತ ತಿಳ್ಕೊಬಾರ್ದು. ಏನ್ ಕಾಂಗ್ರೆಸ್ ಮಾಡಿದೆ? ನಿಮಗೆ ಯಾವ ಸ್ಥಾನ ಕೊಟ್ಟಿದೆ? ನಿಮ್ಮ ಪಕ್ಕದಲ್ಲಿರುವಂತ ನೀವ್ ಏನ್ ಹೇಳ್ದಂಗ ಆಗ್ತದೆ ಗೊತ್ತೇನ? ಕಾಂಗ್ರೆಸ್ ನಾವು ಅದೇ ಹೇಳಿವಿ. ನಮ್ಮ ಉದ್ದೇಶನು ಅದೇ, ನಮ್ಮ ಉದ್ದೇಶನು ಅದೇ. ಹಾ, ನಮ್ಮ ಉದ್ದೇಶನು ಅದೇ. ನೀವ್ ಇಷ್ಟೇ ಉಲೇಮಗಳು ಅಷ್ಟೇ ಹೇಳ್ಬಿಟ್ರೆ ಇಡೀ ಸಮಾಜ ಕೆಟ್ಟುದಿಲ್ಲ. ನೀವ್ ಹಂಗ ಹೇಳ್ಬೇಡ್ರಿ, ದಾರಿ ತಪ್ಪಿಸ್ಬೇಡ್ರಿ ಅಂತ ಹೇಳ್ತಾ ಇದ್ದೀವಿ. ನೀವು ಖಂಡಿಸಲಿಲ್ಲ. ಮುಸಲ್ಮಾನ್ ನಾಯಕರು ಹೊರಗೆ ಹಾಕಿದಾಗ ನೀವು ಮಾತಾಡಿ. ಯಾವಾಗ ಈಗ ಉಲೇಮಾಗಳು ಬಂದು ಕೂಡ ನೀವು ಬರ್ತೀರಿ ಮಾತಾಡಕ್ಕೆ. ಆಯ್ತು, ಮುಗಿತಾ? ಯಾವಾಗ ಉಲೇಮಾಗಳು ದಾರಿ ತಪ್ಪಿಸಲು ಪ್ರಾರಂಭ ಮಾಡಿದ್ರು ಅವಾಗ ನಾವು ಬಂದಿವಿ. ಅಲ್ಲಿ ತನಕ ಕಾಂಗ್ರೆಸ್ ಮತ್ತು ಆ ಲೀಡರ್ಗಳ ನಡುವಿಂದ ಅವ್ರು ಬಗೆಹರಿಸ್ಕೊತಾರ. ನಾವ್ಯಾಕೆ ಬರ್ಬೇಕು ನಡುವುದಕ್ಕೆ? ಅವ್ರು ಶಕ್ತಿವಂತರಿದ್ದಾರೆ, ಜಬ್ಬಾರ್ ಶಕ್ತಿವಂತರಿದ್ದಾರೆ, ನಸೀರ್ ಶಕ್ತಿವಂತರಿದ್ದಾರೆ, ಅವ್ರು ಬಗೆಹರಿಸ್ಕೊತಾರ. ನಾವ್ ಈಗ ಯಾಕೆ ಬಂದೀವಿ ಅಂದ್ರೆ ದಾರಿ ತಪ್ಪಿಸ್ಬೇಡ್ರಿ, ಸಮಾಜಕ್ಕಂತೂ ಕೂಡ ಬಂದೀವಿ ನಾವು. ತಪ್ಪಿಲ್ಲ, ಇಷ್ಟಕ್ಕೆ ತಪ್ಪುದಿಲ್ಲ, ಮುಂದೆ ಬಿಟ್ಟರೆ ತಪ್ಪುದು. ಪತ್ರಿಕಾಗೋಷ್ಠಿ ತೆಗೆದ ಉದ್ದೇಶ ಈಗಾಗಲೇ ನಮ್ಮ ಮುಖಂಡರಾದ ಸಂಪರ್ಕಿನವರು ಹೇಳಿದ್ದಾಗಿದೆ. ಈ ಒಂದು ಏನು ಇತ್ತೀಚೆಗೆ ಕೆಲವು ಬೆಳವಣಿಗೆಗಳು, ಏನು ದಾವಣಗೆರೆ ಚುನಾವಣೆ ಮತ್ತು ಬಾಗಲಕೋಟೆ ಚುನಾವಣೆ ಆದ ನಂತರ ಏನು ಕೆಲವು ಬೆಳವಣಿಗೆಗಳು ಆಗಿದ್ದಾವೆ ಪಕ್ಷದಲ್ಲಿ ಮತ್ತು ಹೊರಗಡೆ ಅಲ್ಪಸಂಖ್ಯಾತರ ಮುಖಂಡಗಳು ಹೇಳಿಕೆ ಕೊಡೋದ್ರಿಂದ ಕೆಲವೊಂದು ಏನೇನು ವಿಚಾರಗಳು ಹೊರಗೆ ಬಂದಿದೆ. ಅದ್ರ ಬಗ್ಗೆ ಇವತ್ತು ನಾವು ಕೂಡ ಕೆಲವೊಂದು ವಿಚಾರಗಳನ್ನ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಒಂದು, ಈಗಾಗಲೇ ಇವ್ರು ಹೇಳಿದಾಗೆ ಪಕ್ಷದಲ್ಲಿ ಕೆಲವೊಂದು ನಿರ್ಧಾರಗಳು ಬಹಳ ಬೇಗ ಆಗಿದ್ರಿಂದ ಅದು ಸ್ವಲ್ಪ ಆಗಬಾರ್ದಾಗಿತ್ತಂತ ಒಂದು ವಿಚಾರ. ಅದು ಇನ್ನೊಂದು ವಿಚಾರ ಏನಂದರೆ, ಇವರು ಏನು ನಮ್ಮ ಅಬ್ದುಲ್ ಜಬ್ಬಾರ್ MLC ಅವರು ಮತ್ತು ನಸೀರ್ ಅಹಮದ್ರ ಬಗ್ಗೆ ಮತ್ತು ಈಗಾಗಲೇ ಕೆಲವು ವಿಚಾರಗಳು ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಕೂಡ ರಾಜೀನಾಮೆ ಕೇಳುವಂಥ ಒಂದು ಕೆಲವೊಂದು ಊಹಾಪೋಹಗಳು ಅವಾಗ ಪತ್ರಿಕೆಗಳಲ್ಲಿ, ಮಾಧ್ಯಮಗಳು ನಾವು ನೋಡಿದ್ದೆ. ಈ ವಿಚಾರಗಳು ನಮ್ಮದು ಏನದೆ ಅಂದರೆ, ಇದು ಈಗಾಗಲೇ ಪಕ್ಷದ ಕೆಲವು ವಿಚಾರಗಳನ್ನು ಕೂಡ ಈಗಾಗಲೇ ನಮ್ಮ ಪಾಟೀಲ್ ಅವರು ಹೇಳಿದಾಗೆ ಕೆಲವೊಂದು ನ್ಯೂನತೆಗಳು ಇದ್ದಾವೆ. ಮತ್ತು ನಮ್ಮ ಪಕ್ಷದಲ್ಲಿ ಇರುವಂಥ ಏನು ಮುಖಂಡರು ಏನು ಇದ್ದಾರಲ್ಲ, ಮಂತ್ರಿಗಳು ಮತ್ತು MLCಗಳು, ಅವ್ರದ್ದು ಒಂದು ಕರ್ತವ್ಯ ಐತಲ್ಲ ಸಮಾಜದ ಮೇಲೆ.
ಅವರು ನಾವು ಸಮಾಜದ ಮುಖಂಡರು, ಇವರಿಗೆ ನಾವು ಉಳಿಸ್ಬೇಕಂತ ಹೇಳಿ ಎಲ್ಲ ನಮ್ಮ ಉಲಮಾಗಳು ಮತ್ತು ಬಹಳಷ್ಟು ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಇವತ್ತು ವಿಚಾರ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ಏನಾದರೂ ರಾಜಕೀಯವಾಗಿ ಹಿನ್ನಡೆಗಳು ಆಗಬಾರ್ದು ಅಂತ ಹೇಳಿ ಒಂದೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವ್ ನಾಯಕರದು ಕೂಡ ಅಲ್ಪಸಂಖ್ಯಾತರ ಮೇಲೆ ಏನು ಇವ್ರದ್ದು ಕೊಡುಗಿದೆ. ಇವರು 2.5 ವರ್ಷ ಈಗ ತಮ್ಮ ಅಧಿಕಾರದಲ್ಲಿ 3 ವರ್ಷ ಗತಿಸಿದ್ರು ಕೂಡ ತಾವು ಇರುವಂತ ಮುಸಲ್ಮಾನರ ಏನ್ ತಾವು ಮತ ಕೊಟ್ಟು ನಿಮಗೊಂದು ಮುಸಲ್ಮಾನರ ಪ್ರತಿನಿಧಿ ತಿಳಿಯಲಿ ನಿಮಗೊಂದು ಸ್ಥಾನಮಾನ ಕೊಟ್ಟಿರ್ತಾರೆ. ಆ ಸ್ಥಾನಮಾನದ ಉಪಯೋಗವನ್ನು ತಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡಿದ್ರ ಏನಂತ ನನ್ಗೊಂದು ಪ್ರಶ್ನೆ ಆಗುತ್ತೆ. ಒಂದು ವಿಷಯ, ಇವತ್ತು ಶಾಮನೂರ್ ಅವರು ಅವ್ರಿಗೆ ಕರೆದಿಲ್ಲ, ಯಾರು ನಮ್ಮ ಜಬ್ಬಾರ್ ಅವರಿಗೆ ಕರೆದಿಲ್ಲ, ನನಗೆ ಎಲೆಕ್ಷನ್ ಮಾಡ್ಲಾಕ ಅವ್ರು ಕರಿಬೇಕಾಗಿತ್ತು ಅಂತ ಹೇಳಿದ್ರು. ಇದು ನನ್ನ ವೈಯಕ್ತಿಕ ನಾನು ಹೇಳ್ಬೇಕು, ಅದು ತಪ್ಪು. ಯಾಕಂದ್ರೆ ಅವರು ಸಿಟ್ಟಿಂಗ್ MLC 3 ಅವಧಿಗೆ ಅವರಿಗೆ MLC ಕೊಟ್ಟಿದ್ದಾರೆ. 18 ವರ್ಷದ 6 ವರ್ಷದ ಸರ್ಕಾರ ಏನಿದ್ರು ಕೂತು MLA ಹೋಗ್ತದೆ. ಒಂದು 6 ವರ್ಷದ 3 ಅವಧಿಗೆ ಅವರಿಗೆ ಪಕ್ಷ ಒಂದು ಅಧಿಕಾರ ಕೊಟ್ಟಿದೆ ಮತ್ತು ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷ ಕೂಡ ಮಾಡಿದ್ದಾರೆ. ಅವರಿಗೆ ಒಂದು ಮೈನಾರಿಟಿದು ವಿಂಗ್ದು ಅವ್ರದ್ದು ಕರ್ತವ್ಯ ಅಲ್ಲ ಅದು ಎಲ್ಲಿ ತನ ಟಿಕೆಟ್ ಕೊಡುತನ ಏನದ ಅಸಮಾಧಾನಗಳು ಇರ್ತಾವ, ಅದು ಬೇರೆ ವಿಷಯ ಏನು. ಆದ್ರೆ ಅವ್ರದ್ದು ಕರ್ತವ್ಯ ಏನಿತ್ತು, ತಾವ್ಯಾವ್ರು ಕರೀಲಿ ಬಿಡ್ಲಿ, ನೀವು ಪಕ್ಷದ ಒಬ್ಬ ರಾಜ್ಯ ಮಟ್ಟದ ಒಬ್ಬ ಅಲ್ಪಸಂಖ್ಯಾತರ ಅಧ್ಯಕ್ಷನು ಏನು, ಮೂರು ಸಿಟ್ಟಿಂಗ್ MLC ಏನು, ಮತ್ತು ದಾವಣಗೆರೆಯ ಕ್ಷೇತ್ರ ಪ್ರತಿನಿಧಿಸುವಂತ ಒಬ್ಬ ನಾಯಕ ನೀನೇ ಒಂದು ಎಲ್ಲ ಉಲ್ಮಾಗಳಿಗೆ ಕರೆಸಿ ಒಂದು ಅಲ್ಪಸಂಖ್ಯಾತರ ಸಮಾವೇಶ ಮಾಡಿ ಯಾಕೆ ಶಾಮನೂರಿಗೆ ನೀನೇ ಅಲ್ಲಿ ಯಾಕೆ ಕರೆಸಿಲ್ಲ, ಅಭ್ಯರ್ಥಿಗೆ ಕರೆಸಿ ತಾವು ಕೆಲಸ ಮಾಡ್ಬೇಕಾಗಿತ್ತು. ಇದನ್ನು ಒಂದು ನಾವು ಕೇಳುವಂತ ಪ್ರಶ್ನೆ ಐತಿ ಇಲ್ಲಿ. ಉಳ್ಕಿದವ್ರು ಬೇಕಾದ್ರೆ ಅವ್ರಿಗೆ ಯಾರ್ಯಾರು ಅಭ್ಯರ್ಥಿಗಳು ಅದಾರ, ಬಹಳಷ್ಟು ಪಕ್ಷದ ಸೇವೆ ಸಲ್ಲಿಸಿದ ಅಸಮಾಧಾನ ಆಗ್ಲಿ, ಅವ್ರ ಮನೆ ಕೂಲಿ ಅವ್ರಿಗೆ ಹೋಗಿ ಅವ್ರು ಭೇಟಿ ಆಗ್ಯಾರ, ಅಲ್ಲಿ ಹೋಗಿ ಅವರಿಗೆ ಆ ಪೈಲಾನ್ರಿಗೆ ಮನೆಗೆ ಹೋಗಿ ಕರ್ಕೊಂಡ್ಬಂದು ಯಾರ್ಯಾರು ಅಸಮಾಧಾನ ಆಗಿದ್ರಲ್ಲಿ ಅವ್ರಿಗೆಲ್ಲರಿಗೆ ಅವರು ಕರ್ಕೊಂಡು ಹೋಗಿ ಅವ್ರು ತಮ್ಮ ಪ್ರಚಾರ ಮಾಡ್ಕೊಂಡು ಹೇಳ್ಯಾರ, ವಿನಂತಿ ಮಾಡ್ಯಾರ. ಅವ್ರು ಆದ್ರೂ ಏನಾದ ಇವ್ರಿಗೆ ಹೇಳಬೇಕಾಗಿತ್ತು, ಅದು ವಿಷಯ ಅವ್ರವ್ರಿಗೆ ಅದು ಏನು ವೈಯಕ್ತಿಕ ಅವ್ರದ್ದೇನು ವಿಚಾರಗಳು ಅವ್ರಿಗೆ ಬಿಟ್ಟು. ಆದ್ರೆ ನಮ್ಮ ಕರ್ತವ್ಯ ಐತಲ್ಲ, ನಾವು ಅಧಿಕಾರ ಇದ್ದವ್ರು ಸಿಟ್ಟಿಂಗ್ ಅಲ್ಲಿ ಅಂತವ್ರು ತಮ್ಮ ಕೆಲಸನೂ ಮಾಡ್ಬೇಕಾಗಿತ್ತು ಅಲ್ಲಿ, ಅದು ಮಾಡಿಲ್ಲ. ಅದ್ರ ಜೊತೆಗೆ ಒಂದು ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಈ ರಾಜ್ಯದಲ್ಲಿ ಎಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಒಂದು ಸಭೆ ಇಲ್ಲ, ಒಂದು ಸಮಾವೇಶ ಇಲ್ಲ. ಎಲ್ಲೆಲ್ಲಿ ಸಮಸ್ಯೆಗಳು ಏನದಾವ ಅದು ಅರ್ಥ ಮಾಡ್ಕೊಂಡು ಇದು ಕೇಳ್ಕೋಬೇಕಾಗಿತ್ತು. ಎಲ್ಲಿ ಕರೆಸಿ ಪಕ್ಷದಲ್ಲಿ ಅಲ್ಪಸಂಖ್ಯಾತರಿಗೆ ಒಬ್ಬ ಘಟಕದ ರಾಜ್ಯ ಮಟ್ಟದ ಅಧ್ಯಕ್ಷ MLC ಅಧಿಕಾರದಲ್ಲಿ ಇರುವಂತ ವ್ಯಕ್ತಿ ಯಾವ ಜಿಲ್ಲೆಗೆ ತಿರುಗಾಡಿ ಎಲ್ಲಿ ರಾಜ್ಯ ಮಟ್ಟದ ಪ್ರವಾಸ ಮಾಡಿ ಎಲ್ಲಿ ಸಂಘಟನೆ ಮಾಡಿದ್ರಿ ನೀವು ಈ ರೀತಿ ಒಂದು ಅಧಿಕಾರ ಕೇಳ್ತೀರಿ, ಇದು ಮಾಡ್ತೀರಿ, ಅದು ನಾವು ಪ್ರಶ್ನೆ ಕೇಳ್ಬೇಕಾಗ್ತದೆ. ಅದು ಒಂದು ಇಂಥ ಹಲವಾರು ನೆಗೆಟಿವ್ ಇದು ಇಟ್ಕೊಂಡು ತಾವು ಈ ರೀತಿ ಏನದ ಒಂದು ಪಕ್ಷದ ಮೇಲೆ ಆಗಬೇಕು ಅಥವಾ ಸಮಾಜದ ಹೆಸರು ಕೆಡಿಸುವಂತ ಕೆಲಸ ಮಾಡಬಾರ್ದು. ಇದು ಒಂದು. ಇನ್ನೊಂದು ವಿಷಯ ಏನದ, ಜಮೀರ್ ಅಹಮದ್ ಖಾನ್ ಅವರಿಗೆ ನಾನೊಂದು ಪ್ರಶ್ನೆ ಕೇಳಾಕ್ತೇನೆ. ತಾವು 3 ವರ್ಷ ಮಂತ್ರಿಗಳಾಗಿರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ. ಒಂದು ದಿವಸ ಆದ್ರೆ ಯಾವ ಜಿಲ್ಲೆಗೆ ಹೋಗಿ ಅಲ್ಪಸಂಖ್ಯಾತರದ ಕಲ್ಯಾಣದ ಬಗ್ಗೆ ಪರಿಶೀಲನಾ ಸಭೆ ಮಾಡಿರಿ ಅಧಿಕಾರಿಗಳದು? ಇವತ್ತಿನವರೆಗೆ 1-2 ವರ್ಷ ಆಯ್ತು ಗಂಗಾ ಕಲ್ಯಾಣ ಒಬ್ಬ ಮುಸಲ್ಮಾನ್ ವ್ಯಕ್ತಿಗೆ ಇನ್ನೂರಿಗೆ ಗಂಗಾ ಕಲ್ಯಾಣ ಯೋಜನೆ ಒಂದು ಯಾವುದೂ ಆಗಿಲ್ಲ. ನಾನು ನಿನ್ನೆ ಪ್ರೆಸ್ ಮೀಟ್ ಮುಂಚಿತವಾಗಿ ಅಲ್ಪಸಂಖ್ಯಾತರ ಏನು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ MD ಜೊತೆಗೆ ಮಾತಾಡಿದೆ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅಂದ್ರೆ ನಮ್ಮ ಜಿಲ್ಲೆಯೊಳಗೆ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಈ 2.5 ವರ್ಷದಿಂದ, ಎಷ್ಟು ಆರ್ಥಿಕವಾಗಿ ಭೌತಿಕವಾಗಿ ಯಾವ್ಯಾವ ಅಲ್ಪಸಂಖ್ಯಾತರ ಬಗ್ಗೆ ಯೋಜನೆಗಳು ಇಲ್ಲಿ ಬಂದಾವ, ಏನಾಗ್ಯದ ಎಲ್ಲ ಬಗ್ಗೆ ನಾನು ನಿನ್ನೆ ರಾತ್ರಿ ಅವ್ರ ಜೊತೆ ಚರ್ಚೆ ಮಾಡಿದಾಗ BJP ಸರ್ಕಾರದಲ್ಲಿ ಏನ್ ಮಂತ್ರಿಗಳು ಇದ್ದಾಗ ಎಷ್ಟು ಇಂಪ್ಲಿಮೆಂಟ್ ಆಗ್ಯಾವ, ಈಗ ಈ ಸರ್ಕಾರ ಬಂದ್ರಿಂದ ಏನೂ ಇಂಪ್ಲಿಮೆಂಟ್ ಆಗಿಲ್ಲ. ಒಂದು ಗಂಗಾ ಕಲ್ಯಾಣ ಇನ್ನೂರಿಗೆ ಒಂದು ಮುಸಲ್ಮಾನರಿಗೆ 2.5 ವರ್ಷ ಆಯ್ತು ಒಂದು ಗಂಗಾ ಕಲ್ಯಾಣ ಇದು ಕೊಟ್ಟಿಲ್ಲ. ಅದೇ ಬೇರೆ TMD ಅವ್ರು ಏನು ನಿಗಮಗಳು ಅದಾರಲ್ಲ, ಹಿಂದೂ ವರ್ಗ ನಿಗಮ ಆಗಲಿ ಅಥವಾ ಇನ್ನಿತರ ನಿಗಮಗಳಲ್ಲಿ ಎಲ್ಲಾ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ. ಆದ್ರೆ ನಮ್ಮ ಮಂತ್ರಿಗಳು ಏನ್ ಮಕ್ಕೊಂಡಾರ ಇವ್ರು ಯಾಕೆ ಪರಿಶೀಲನೆ ಮಾಡುದಿಲ್ಲ, ಅಧಿಕಾರಿಗಳ ಜೊತೆ ಏನಾದ ಯಾಕೆ ಮತ್ತೆ ಹಂಗಾದ ಇವ್ರು ನಮ್ಮ ಸಮಾಜದ ಪ್ರತಿನಿಧಿ ಕೆಲಸ ಆಗಿಲ್ಲ ರಾಜೀನಾಮೆ ಕೊಟ್ಟು ಮನ್ಯಾಗ ಕೊಟ್ಟು ಮತ್ತೊಬ್ಬರು ಸಮರ್ಥ ವ್ಯಕ್ತಿಗಳು ಬಹಳಷ್ಟು ಅದಾರಲ್ಲಿ ಮಂತ್ರಿಗಳು ಕಾರ್ಯನಿರ್ವಹಿಸುವಂತವ್ರು ಇಲ್ಲಿ ಅಂತ ಒಬ್ಬ. ಈಗ ಮೊನ್ನೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಬಂದಿರತ್ತೀರಿ, ಯಾರು ನಮ್ಮ ಅಲ್ಪಸಂಖ್ಯಾತ ನಾಯಕರಿಗೆ ಯಾರಿಗೂ ಗುರ್ತಿಲ್ಲ, ಬಂದಿದ್ದೇ ಗುರ್ತಿಲ್ಲ, ಯಾವ್ದೋ ಹಾಸ್ಟೆಲ್ ಮೀಟಿಂಗ್ ಮಾಡಿ ಹೋಗೋಣ ಪುಣ್ಯಾತ್ಮ. ಅಂದ್ರೆ ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥಂದ್ರ ಬಹಳಷ್ಟು ವಿಚಾರಗಳು DC ಅವ್ರ ಬಳಿ SP ಪ್ರತಿಯೊಂದು ಇಲಾಖೆಯಲ್ಲಿ ಸಂಬಂಧಪಡುವ ಏನಾದ್ರು ತೊಂದರೆಗಳು ಅಲ್ಪಸಂಖ್ಯಾತರಿಗೆ ಬಂದಾಗ ಆ ಆಯೋಗದ ಅಧ್ಯಕ್ಷ ಅಂತ ಅಧ್ಯಕ್ಷಗಳು ಮಾಡಿರ್ತಾರೆ. ಸಾಕಷ್ಟು ಈಗ KMDC ಅಧ್ಯಕ್ಷ ಒಂದ್ ದಿವ್ಸ ಬಂದಿಲ್ಲ ಬಿಜಾಪುರಕ್ಕೆ, ಯಾವ ಇಂಪ್ಲಿಮೆಂಟ್ ಆಗಿ ಕೇಳಾಕತ್ತಿಲ್ಲ. ಅವ್ರೆಲ್ಲಾ ಸುತ್ತ ಬರೀ ಜಮೀರ್ ಅವ್ರ ಮನ್ಯಾಗ ಸುತ್ತಾಡ್ತಿರ್ತಾರ. ಅದು ಎಲ್ಲಿ ಜಿಲ್ಲೆ ಒಳಗೆ ಬಂದು ಒಂದರೇ ಅಲ್ಪಸಂಖ್ಯಾತರ ಮುಸಲ್ಮಾನ್ ಸಮಾಜದ ಬಗ್ಗೆ ಆಯಾ ಸರ್ಕಾರದ ಯೋಜನೆಗಳು ಏನು ಇಂಪ್ಲಿಮೆಂಟ್ ಆಗಲ್ಲ. ಇನ್ನೂವರೆಗೆ ಸ್ಕಾಲರ್ಶಿಪ್ ಮಕ್ಕಳು ಅಡ್ಡಾಡ್ಲಾಕತ್ತಾರ. ಇದು ಇನ್ನ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತರದ್ದು ಕೆಲವೊಂದು ಸ್ಕಾಲರ್ಶಿಪ್ ಏನದಾವ ಇಂಪ್ಲಿಮೆಂಟ್ ಆಗ್ಯಾವ. ನಮ್ಮ ಸರ್ಕಾರದ ಇನ್ನೂವರೆಗೆ ಸ್ಕಾಲರ್ಶಿಪ್
ಸಾಕಷ್ಟು ಸ್ಕಾಲರ್ಶಿಪ್ಗಳು ಬಂದಿಲ್ಲ. ಆ ಸುಮ್ಕೆ ಯತ್ನಾಳ ಹುಚ್ಚನದ ಸುಮ್ಕೆ ಅದು ಒಂದು ಏನ್ ತಗೊಂಡು ಓದ್ಕೋತ ಇದು ಹಿಂಗ್ ಕೊಟ್ಟಾರ. ಅದ್ ಬರೀ ಮುಸಲ್ಮಾನ್ ಸರ್ಕಾರ ಸಿದ್ದರಾಮಯ್ಯ ಬರೀ ಇದ್ರ ಮಾಡಾಕತ್ತಾರ. ಮೈನಾರಿಟಿ ಫಂಡ್ ಬಂದಿದ್ದು 20 ಕೋಟಿ, ಮೊನ್ನೆ ಯತ್ನಾಳ್ 5 ಕೋಟಿ ಕೊಟ್ರು. ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಡಾವಣೆಗಳು ಹೋಗಿ ನೋಡ್ರಿ ನೀವು, ಸಾಕಾಗಿ ಇಲ್ಲಿ ಲೋಕಲ್ದವ್ರ ಇದೆ ತಿರ್ಗಾಡ್ತಾರೆ ನೀವು. ಒಂದು ರೋಡ್ ಸುದ್ದಿಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ, ಪರಿಸ್ಥಿತಿ ಬಹಳ ಗಂಭೀರ ಐತಿ. ಅಂತದ್ದು ಆ ಒಂದು ಯೋಜನೆಗಳಿಗೆ ಇಲ್ಲಿ ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯಗಳು ತಮ್ಮ ಅಳವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಲ್ಲ ಏನೂ ಒಂದೇ ಫಂಡ್ ಬರ್ತಾ ಇಲ್ಲ. ನಾವು ಹೋಗಿ ಕಮಿಷನರ್ ಕೇಳಿದ್ರೆ ಇಲ್ರಿ ಯತ್ನಾಳ್ ಅವ್ರಿಗೆ ಅದು ಜಮೀರ್ ಅಹಮದ್ ಖಾನ್ ಅವರು 5 ಕೋಟಿ ರೂಪಾಯಿ ಯತ್ನಾಳ್ ಅವ್ರಿಗೆ ಕೊಟ್ಟಾರ, ಅದಕ್ಕೆ ಅವ್ರು ಯಾವ ಹೆಸರು ಹೇಳ್ತಾರ ಅಷ್ಟೇ ನಾ ಕೆಲಸ ಹಾಕವ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಈ ರೀತಿ ನಮ್ಮ ಪರಿಸ್ಥಿತಿ ಇವತ್ತು ಬಹಳ ಗಂಭೀರ ಆಗಿದೆ. ಅದಕ್ಕೆ ಇವ್ರಿಗೇನು ಸ್ಥಾನಮಾನ ಉಳಿಸ್ಲಾಕ ನಾವೆಲ್ಲ ಉಲ್ಮಾಗಳು ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಕೂಡಿ ಇವ್ರ ಬಗ್ಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಇವ್ರದಿಂದ ಏನು ಕೊಡುಗೆ ಅದ ಸಮಾಜಕ್ಕೆ ಅದು ಬೇಕಲ್ಲ. ಇವ್ರೆಲ್ಲ ತಮ್ಮ ಇಲಾಖೆಯಲ್ಲಿ ಕೆಲಸ ಆಗುವಂತ ಎಲ್ಲ ಇಂಪ್ಲಿಮೆಂಟ್ ಮಾಡಿಸ್ಲಿಕ್ಕೆ ಎಲ್ಲ ವಿಫಲರಾಗಿದ್ದಾರೆ ಇವತ್ತು. ಅದಕ್ಕಾಗಿ ಏನದ ನಮ್ದೇನು ಅಂತದ ಇವರಿಂದ ಬಹಳಷ್ಟು ಈ ಯಾವ ತರದ್ದು ಇವ್ ಮಂತ್ರಿ ಮಂಡಲದ ಏನು ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಮತ್ತು ಅವರೊಬ್ರು ಯಾರೋ ಇನ್ನೊಬ್ರು ಮಂತ್ರಿ ಅದಾರ ನಮ್ಮಲ್ಲಿ ಬೀದರ್ದವ್ರು, ರಹೀಂ ಖಾನ್ ಅಂತ. ನಮ್ಗೆ ಹೆಸರು ಬರ್ಲಾಗತ್ತಿಲ್ಲ, ನಿಮ್ದು ಪರಿಸ್ಥಿತಿಯಲ್ಲಿ ನೋಡ್ರ ಮತ್ತೊಬ್ರಿಗೆ ನನಗೆ ಹೆಸರು ನೆನಪು ಬರ್ಲಾಗತ್ತಿಲ್ಲ. ಅಂತ ಮಂತ್ರಿಗಳು ಸಹಿತ ಅದಾರ ನಮ್ಮಲ್ಲಿ ಪರಿಸ್ಥಿತಿ. ಅಂತವ್ರಿಗೆ ನಮ್ಮ ನಾಯಕರನ್ನ ವಿನಂತಿ ಮಾಡ್ತೇವೆ. ಬಹಳಷ್ಟು ಸಮರ್ಥವಾದಂತ ನಾಯಕತ್ವ ನಮ್ಮ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬಹಳಷ್ಟು ನಾಯಕರು ಇದಾರ. ಅದಕ್ಕೇನದ ಅವ್ರಿಗೆ ಒಂದು ಅವಕಾಶ ಅವ್ರಿಗೆ ಕೊಡ್ರಿ, ಏನಾರ ಇಲ್ಲಿ ಕೆಲಸ ಮಾಡಿಲ್ಲ ಅಂತ. ಇವ್ರು ಬರೇ ಈಗಾಗಲೇ ನಮ್ಮ ಎಸ್ ಎಂ ಪಾಟೀಲ್ ಹೇಳಿದಾಗೆ ಇವ್ರಿಗೆ ಸಮಾಜ ಈ 3-4 ಜನರಿಗೆ ಅಧಿಕಾರ ಕೊಡಿಸ್ಲಾಕ ನಾವು ಓಟ್ ಹಾಕಿಲ್ಲ. ಇಡೀ ಸಮಾಜಕ್ಕೆ ಒಳ್ಳೇದಾಗಬೇಕು, ಈ ಸಂರಕ್ಷಣೆ ಆಗ್ಬೇಕು, ಸಂವಿಧಾನ ರೀತಿಯಲ್ಲಿ ಎಲ್ಲರಿಗೆ ಬದುಕು ನಡಿಬೇಕು. ಈ ರೀತಿ ಎಲ್ಲ ಕೆಲವೊಂದು ವಿಷಯ ಇಟ್ಕೊಂಡು ಇವತ್ತು ವೋಟ್ ಮಾಡಿರ್ತಾರೆ. ಯಾವ್ದಾರ ಒಂದು ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಉಳಿಸ್ಲಾಕ, ಯಾವ್ದಾರ MLC ಇದು ಕೊಡ್ಲಾಕ ಅವ್ರು ತೆಗೆದ್ರಿಂದ ಅವು ಪಕ್ಷದ ಆಂತರಿಕ ವಿಷಯದ ಅವ್ರೇನು ಒಂದು ಹುದ್ದೆಗಳು ಬಂದಿರ್ತಾವ. ಅದಕ್ಕೆ ಆದ್ರೂ ನಾವೇನ್ ಹೇಳ್ತೇವೆ ಇವತ್ತು. ಮತ್ತು ಇವ್ರೇನದ ನಮ್ಮ ನಸೀರ್ ಅಹಮದ್ ಅವ್ರ ಬಗ್ಗೆ ಒಂದು ವೈಯಕ್ತಿಕ ನಮ್ದು ಪಕ್ಷದಲ್ಲಿ ಒಂದು ವಿನಂತಿ ಮಾಡ್ತೀವಿ ನಾವು. ಅವ್ರದ್ದು ಏನು ತಾವು ನಿರ್ಣಯ ಮಾಡಿದ್ದೀರಿ ಪಕ್ಷದ ಅಧ್ಯಕ್ಷರು, ಅದು ಒಂದು ತಾವು ತಕ್ಷಣವಾಗಿ ಅದು ಹಿಂಪಡಿಬೇಕು. ಯಾಕಂದ್ರೆ ಅವರು ಸತತವಾಗಿ 10 ದಿವಸ 12 ದಿವಸ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತು ಹೈಕಮಾಂಡ್ ಯಾವ ರೀತಿ ಕೆಲಸ ಹೇಳಿದ್ರು ಆ ಪ್ರಕಾರ ಮಾಡಿದ್ದಾರೆ. ಅದಕ್ಕಾಗಿ ಬರೀ ಒಂದು ಅಭ್ಯರ್ಥಿಗೆ ವಿಡ್ರಾಲ್ ಮಾಡಿಸ್ಲಾಕ ಆಗಿಲ್ಲ ಅಂತ ಹೇಳಿ ಆ ರೀತಿ ಒಂದು ಅವರಿಗೆ ಕ್ರಮ ತಗೊಳ್ಳೋದು ಸರಿಯಲ್ಲ. ಅದಕ್ಕಾಗಿ ನಾವು ನಮ್ಮ ವರಿಷ್ಠರಲ್ಲಿ ಒಂದು ವಿನಂತಿ ಮಾಡ್ತೀವಿ. ಅವರಿಗೂ ತಕ್ಷಣವಾಗಿ ಏನು ಅವರಿಗೆ ವಜಾ ಮಾಡಿದ್ದೀರಿ ಒಂದು ರಾಜಕೀಯ ಕಾರ್ಯದರ್ಶಿ, ಅದಕ್ಕೆ ತಕ್ಷಣ ಅವರಿಗೆ ಮತ್ತೆ ವಹಿಸ್ಬೇಕಂತ ಹೇಳಿ ಅವ್ರಿಗೆ ವಿನಂತಿ ಮಾಡ್ತೀವಿ. ಮತ್ತು ನಮ್ಮ ಉಲ್ಮಾಗಳು ಕೂಡ ಇವತ್ತು ಸಾಕಷ್ಟು ಅವರಲ್ಲಿ ಕೂಡ ಒಂದು ವಿನಂತಿ ಮಾಡ್ರಿ. ಅದು ಬಹಳ ನಮ್ದು ಕಳಕಳಿ ಏನು ಸಮಾಜದ ಬಗ್ಗೆ ಅಂತ ವ್ಯಕ್ತಪಡಿಸಿದ್ರು ಸ್ವಾಗತ ಮಾಡ್ತೀವಿ. ಆದ್ರೆ ಅದ್ರ ಜೊತೆಗೆ ಏನಂದ ಇನ್ನಿತರ ನಮ್ಮ ಎಸ್ ಎಂ ಪಾಟೀಲ್ ಹೇಳಿದಾಗೆ ಬಹಳಷ್ಟು ವಿಷಯಗಳು ಇವತ್ತು ಅದಾವ. ಆ ವಿಷಯಗಳು ಕೂಡ ಆ ಮಂತ್ರಿಗಳಿಗೆ, ಆ ನಮ್ಮ ನಾಯಕರಿಗೆ ತಾವು ಉಪದೇಶ ಮಾಡಬೇಕು. ಅವರಿಗೆ ನಿಮ್ಮ ಸಮಾಜದ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಸಾಕಷ್ಟು ಸರ್ಕಾರದ ಕೆಲಸ ಮಾಡಬೇಕು. ಈಗಾಗಲೇ ಈಗ ಜಮೀರ್ ಅಹಮದ್ ಖಾನ್ ಅವರು CM ಅವ್ರ ಬಳಿ ಬಹಳ ನೀರಷ್ಟ ಅಂದ್ರೆ ಅವ್ರ ಮಕ್ಕಳನ್ನ ನಿದ್ದೆ ಹತ್ತ ನಂತರ ಮನೆಗೆ ಬರ್ತಾರ. ಅವ್ರು ಅಷ್ಟ ಇದು ಒಡನಾಡಿಕೆ ಇದೆ. ಆದ್ರೂ ಕೂಡ ಒಂದು ವಿಷಯಗಳು ಈಗಾಗಲೇ ಕೆಲವೊಂದು ಹಲವಾರು ವಿಷಯಗಳು ಹೇಳಿದ್ರೆ ಆ ವಿಷಯ ಇಂಥ ಎಲ್ಲ ವಿಷಯಗಳು ಇನ್ನೂವರೆಗೆ ಅಲ್ಪಸಂಖ್ಯಾತ ರಾಜ್ಯದಲ್ಲಿ ಏನೇನ್ ನಡೀತಾವ, ಏನ್ ಸಮಸ್ಯೆಗಳಾವ, ಪ್ರಣಾಳಿಕೆ ಒಂದು ಏನ್ ಘೋಷಣೆ ಮಾಡಿದ್ವಿ ಎಲ್ಲ ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ಅವ್ರು ಒತ್ತಾಯ ಮಾಡ್ಬೇಕು. ನಾವು ಮಾಡ್ಲಕ್ಕ ಇಲ್ಲಿ ಉಲ್ಮಾಗಳು ಮಾಡುದಿಲ್ಲ. ಯಾಕಂದ್ರೆ ನಿಮ್ಗೆ ನಾವು ಪ್ರತಿನಿತ್ಯ ಆರ್ಸಿ ಕಳ್ಸಿರ್ತೀವಿ, ಅಲ್ಲಿ ಕ್ಯಾಬಿನೆಟ್ ಇರ್ತದ, ಪ್ರತಿಯೊಂದು ಇದು ಇರ್ತದೆ, ನಿಮ್ಗೆ ಒಡನಾಡ CM ಜೊತೆ ಎಲ್ಲ ಇರ್ತದ. ಅದಕ್ಕಾಗಿ ನಮ್ಮೂ ಏನು ಕೆಲವೊಂದು ತೊಂದರೆಗಳು ಅದಾವ, ಅವೆಲ್ಲ ತಾವು ಅವ್ರ ಗಮನ ತರುವಂತ ಕೆಲಸ ಮಾಡ್ಬೇಕಂತ ಈ ನಾನು ಹೇಳಿಕೆ ಇಚ್ಛೆ. ಈಗ ಇರ್ತಕ್ಕಂತ ಸಚಿವರುಗಳು ಅಸಮರ್ಥರು ಅಂತ ಹೇಳ್ತಿರ್ತೀವಿ. ಅಸಮರ್ಥ ಅಂದ್ರೆ ಏನಂದ್ರೆ ಮತ್ತೀಗ ಇಂಪ್ಲಿಮೆಂಟ್ ನೋಡ್ರಿ, ಯಾವ ಕೆಲಸಗಳು ಯೋಜನೆಗಳು ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಜವಾಬ್ದಾರಿ ಯಾರ್ದು? ಒಂದ್ರ ಪ್ರಗತಿ ಪರಿಶೀಲನೆ ಮಾಡ್ಯಾರ ಅವ್ರು ಬಂದು ಎಲ್ಲದೆ. ನಾನು ಸತ್ತ ಅಧಿಕಾರಿಗಳು ಅಥೆಂಟಿಕ್ ನಿಮ್ಗೆ ಹೇಳಕತ್ತೀನಿ ಅಂತ ಸಮಾಜದ ಕಡೆ ಲಕ್ಷ್ಯ ವಹಿಸ್ರಿ. ಕೇವಲ ಸರ್ಕಾರದ ಇಂಪ್ಲಿಮೆಂಟ್ ಬರೀ ಅವ್ರು ಯಾರು ಮಾಡ್ಬೇಕು? CM ಮಾಡ್ಬೇಕು ಕೆಲಸ. ಸರ್ CM ಮಾಡ್ಬೇಕು ಕೆಲಸ. ಇದೆಲ್ಲ ಇವ್ರಿಗೆ ಎಲ್ಲ ಕೊಟ್ಟಿರ್ತಾರ. ಯಾವುದು ಕೆಲವೊಂದು ಹೇಳಿದ್ವಲ್ಲ ಈಗ ಬಾಳ ನಡೆದವ್ ಘಟನೆ. ದಾವಣಗೆರೆಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ದಾವಣಗೆರೆ
ಯಾವುದು ಅವ್ರ ಬರೇ ನಿಮ್ ಸಚಿವರು ಹೇಳಿದ್ರಿ ಸಿದ್ದರಾಮಯ್ಯ ಕೊಟ್ಟಲ್ಲ ಬಿಜಾಪುರ ನಗರ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಒಂದು ಏನಿರ್ತಂದ್ರ ಒಂದು ನಗರ ಶಾಸಕ ಆಗ್ಲಿ ಯಾವುದೇ ಶಾಸಕರು ಪ್ರಸ್ತಾವನೆ ಸಲ್ಲಿಸಿದಾಗ ಅದ್ರದ್ದು ಕೊಡಬೇಕಾಗ್ತದೆ. ಯಾವುದೇ ಸಿಎಂ ಆಗಿ ಹೇಳಿದ್ರೆ ಇಲ್ಲೋ ಸಿಎಂ ಅದಾರ ಅವ್ರ ಶಾಸಕ ರೊಕ್ಕ ಇಲ್ಲ, ನೀವು ಇಲ್ಲಿ ಕೇಳಿದ್ರೆ ಗಂಗಾ ಕಲ್ಯಾಣ ಇಲ್ಲ, ಸ್ಕಾಲರ್ಶಿಪ್ ಇಲ್ಲ, ಅಲ್ಲಿ ಅವ್ರು ರೊಕ್ಕ ಕೊಟ್ರೆ ಇವ್ರು ಗಂಗಾ ಅದು ಕಲ್ಯಾಣ scholarship. ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ಅದು ಏನ್ ಅದು ಮುಖ್ಯಮಂತ್ರಿ ಒಬ್ಬ ನಗರ ಇದು ಶಾಸಕ ಸರ್ಕಾರಿ ಭಾಗನೇ ಅಲ್ರಿ, ಏನದು? ಖಾಸಗಿಯಾಗಿ ಆ ಉತ್ತರ ಅವ್ರಿಗೆ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ. ರಾಜ್ಯ ಸಿದ್ದರಾಮಯ್ಯ ತಿಳಿಲ್ಲ ಅಲ್ಲಿ ಅವರು ಸರ್ಕಾರಿ ಭಾಗ ಇಲ್ಲ. ಅಲ್ಲಿ ಯತ್ನಾಳ್ ಅವರು ಒಬ್ಬ ಚರ್ಚೆ ಇವತ್ತಿಂದು ನೀವು ಈ ಬಗ್ಗೆ ನೀವು ಹೇಳ್ರಿ. ಇಲ್ಲ. ಒಂದು ವಾರ. ಏ ಕ್ಲಿಯರ್ ನಿಮ್ಮನ್ನ clear ಇಲ್ಲ. ನೋ ಕ್ಲಿಯರ್ ಕ್ಲಿಯರ್ ಹೇಳ್ತೀನಿ. ಸಮರ್ಥನೆ ಮಾಡ್ಕೋರಿ. ನೀವು ಕಾಂಗ್ರೆಸ್ನ ಪಕ್ಕ ಸಮರ್ಥನೆ ಮಾಡ್ಕೊರಿ ಬಂದು. ಕಾಂಗ್ರೆಸ್ ಸಮರ್ಥನೆ ನಾವು ಇವತ್ತು ಬಂದಿದ್ದು ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿದ್ದು. ಮತ್ತೆ ಅಂದ್ರೆ ಅವ್ರ ಮೇಲೆ action ತಗೊಂಡಿದ್ದು. ತಡ್ರಿ ಜಮೀರ್ ಅಹ್ಮದ್ ಅವ್ರ ಕೆಲಸ ಗಂಗಾ ಕಲ್ಯಾಣ ಕೆಲಸ ಇವ್ರೇನ್ ಹೇಳಿದ್ರಲ್ಲ, ನಮ್ಮ ಆ ಈ ದಾವಣಗೆರೆ ಸಮಸ್ಯೆಗೆ ಅದಕ್ಕೆ ಸಂಬಂಧ ಇಲ್ಲ. ದಾವಣಗೆರೆ ಸಮಸ್ಯೆನೇ ಬೇರೆ. ಜಮೀರ್ ಅಹ್ಮದ್ ಅವರು ಸಮಾಜದ ಕಡೆನೂ ಲಕ್ಷ್ಯ ಕೊಡ್ಲಿ ಅಂತ ಹೇಳಿದಾರೆ. ಅವರು ಇಂತಿಂತವೆಲ್ಲ ಪೆಂಡಿಂಗ್ ಅದಾವ ಅಂತ ಹೇಳಿದಾರೆ ಹೇಳುವಾಗ. ಹೌದು ಭಾಳ ಕಡೆ ತಗೊಂಡ್ರಿ. ಭಾಳ ಅದಾವ್ರಿ ಭಾಳ. ಸರ್ ಈಗ ಅದ್ರ ಜೊತೆಗೆ ಈಗ ಕಾಂಗ್ರೆಸ್ ಅವಧಿ ಸರ್ಕಾರಕ್ಕಿಂತ ಬಿಜಾಪುರದ ಈ ಸರ್ಕಾರದ ಅವಧಿ ಬಿಜಾಪುರದ ಈ ಸರ್ಕಾರ ಕಾಂಗ್ರೆಸ್ ಕೇಂದ್ರ ಸರ್ಕಾರವೇ ಒಂದಷ್ಟು ಕೆಲಸ ಒಬ್ಬೊಬ್ಬರಿಗೆ ಕೇಳ್ರಿ. ಬಾಬು ಸ್ವಲ್ಪ ತಡಿ. ಕಾಂಗ್ರೆಸ್ ಬಿಜೆಪಿ ಎಲೆಕ್ಷನ್ ಮಾಡಿದ್ರು ಎಲ್ಲಾ ವಿಡಿಯೋಗಳು ನಿಮ್ಮ ಹತ್ರ ಅದಾವ, ಎಲ್ಲಾ ಲೀಡರ್ಗಳು ಅದಾವ. ಅದ್ರ ಜೊತೆಗೆ 20 ಕೋಟಿ ಅಲ್ಪಸಂಖ್ಯಾತರ ಇಲಾಖೆ ಹಣ 5 ಕೋಟಿ ಯತ್ನಾಳ್ ತಗೊಂಡು ಹೋದ್ರ ಅಂತ ಹೇಳ್ತೀರಿ. ಮತ್ತೆ ನೀವೇನ್ ಮಾಡಾಕತ್ತೀರಿ? ಬಿಜಾಪುರ ಲೀಡರ್ಗಳು ಮೈನಾರಿಟಿ ಲೀಡರ್ಗಳು ಕಾಂಗ್ರೆಸ್ ಆಗಿದ್ದಾರೆ, ಪ್ರತಿಭಟಿಸ್ಲಿಲ್ಲ. ಏ ಮಂತ್ರಿ ಮುಂದೆ ಹೇಳಿವಿ, ಮತ್ತೆ ನಿಮ್ಮ ಮುಂದೆ ಪ್ರತಿಭಟಿಸಿ ಮಂತ್ರಿ ಹೇಳಿವಿ ಕೊಟ್ಟಿ ತಪ್ಪು ಮಾಡ್ರಿ ಅಂತ ಹೇಳಿವಿ. ಪ್ರತಿಭಟನೆ ಮಾಡೋದು ನಾ ಇಲೆಕ್ಟ್ ಆದ್ರೆ ರಾಜು ಅಲ್ವರ್ ಇಲೆಕ್ಟ್ ಆಗ್ತಾನೆ, ನಾ ರಾಜು ಅಲ್ವರ್ ಇಲೆಕ್ಟ್ ಆದ್ರೆ ನಾ ಇಲೆಕ್ಟ್ ಆಗ್ತೇನೆ. ಅದ್ರ ಅರ್ಥ ಏನು? ಅವ್ರಿಬ್ಬರ ನಡುವೆ ಅದು ಪರ್ಸನಲ್ ಆಗಿ ಹೇಳಿದ್ದಾರೆ. ಏನ್ ಹೇಳ್ಯಾರ ಅವರು? ನಮ್ಗೆ ಹ್ಯಾಂಗ್ ಡಿಸ್ಪ್ಯೂಟ್ ಆಯ್ತು ಅದೇ ತರ ಡಿಸ್ಪ್ಯೂಟ್ ಆಗ್ತದೆ. ಅದ ಅರ್ಥ ಈ ಎಂಟಿ ಪಾರ್ಟಿ ಮಾಡಿದ್ರೆ ನಮ್ಮ ಮಂದಿನ ಎಂಟಿ ಪಾರ್ಟಿ ಮಾಡ್ತಾರ ಅಂತ ಹೇಳ್ದಾಗದು. ಅದ್ರ ಬಗ್ಗೆ ಸೀರಿಯಸ್ ಆಗಿ ಹೇಳಿದಾರೆ. ನಿನ್ನೆ ನಾವ್ ಹೆಂಗ್ ಕ್ಲಾರಿಫೈ ಮಾಡೋದು? ಅದಕ್ಕೆ ಅವರೇ ಮಾಡ್ಕೋಬೇಕು. ಅದು ಸರ್ ನಾ ಕೇಳಿದ್ದೇನೆ ಇಲ್ಲ. ನಾವ್ ಹೆಂಗ್ ಅದ್ರಾಗ ಭಾಗವಹಿಸೋದು? ಕಂಪ್ಲೀಟ್ ಮಾಡಿದ್ರಿ ಬಾಬು ಹೇಳ್ರಿ, ನಿಮ್ದು ಮುಗಿಸ್ತೇನೆ. ಈಗ ನೀವು ನಿಮ್ದು ಎಲ್ಲ ಹೇಳ್ಬಿಡ್ರಿ ಸರ್. ಸ್ಪಷ್ಟೀಕರಣ ಏನಂತಂದ್ರೆ ಇದು ನೀವು ಸಮರ್ಥನೆ ಮಾಡ್ಕೋತೀರೋ ಯಾವುದು ಈಗ ನೀವು ಮಾತಾಡಿದ್ದು ನಾವು ಮಾತಾಡಿದ ಸಮರ್ಥನೆನೇ ನಮ್ದು. ಸಚಿವರ ಮೇಲೆ ಆಕ್ಷನ್ ತಗೊಂಡಿದ್ದು ಸಚಿವರ ಮೇಲೆ ಸಚಿವರ ಮೇಲೆ ತಗೊಂಡಿಲ್ಲ. ಈ ನಶೀರ್ ಅಹ್ಮದ್ ಅವ್ರಿಗೆ ಪುನರ್ಸ್ಥಾಪನೆ ಮಾಡ್ರಿ ಅಂತ ಹೇಳಿದ್ರೆ ಅರ್ಥ ಏನು? ಆಮೇಲೆ ಜಬ್ಬಾರ್ ಅವ್ರು ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳ್ಯಾರ, ಇವ್ರು ಹೇಳ್ಯಾರ. ಹೌದಾ? ಮತ್ತ ಅದ್ರ ಅರ್ಥ ಏನು? ನೀವು ಮುಸ್ಲಿಂ ಸಮಾಜದಿಂದ ಆಗಿರಿ, ಮುಸ್ಲಿಮರು ಓಟ್ ಹಾಕ್ಯಾರ ಸರ್ಕಾರಕ್ಕೆ, ನೀವು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಧ್ಯಕ್ಷರು ಅವರು ಎಲ್ಲಾ ಮೇಲೆ ಆಕ್ಷನ್ ತಗೊಂಡಿದ್ದಾರೆ, ಅದನ್ನು ನೀವು ಸಮರ್ಥನೆ ಮಾಡ್ಕೊತೀರಿ. ಈ ಪಕ್ಷ ಏನ್ ಮಾಡ್ಯಾರ ಅದು ಸಮರ್ಥನೆನೆ. ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಪಕ್ಷ ಏನ್ ಮಾಡ್ಯಾರ ಅದಕ್ಕೆ ಸಮರ್ಥನೆನೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಮುಸ್ಲಿಂ ಸಮಾಜದ ಕಡೆಗಣನೆ ಆಗಿದ್ದನ್ನು ನೀವು ಒಪ್ಪಾಡ್ತಾ ಇದ್ದೀರಿ. ಪ್ರಣಾಳಿಕೆ ಪ್ರಕಾರ ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ. ಅದಕ್ಕೆ ಇದೊಂದ್ಸತಿ ಕಾಂಗ್ರೆಸ್ ಕೈ ಬಿಟ್ರಿ, ಬಿಜೆಪಿ ಬೆಂಬಲಿಸಿ. ಈಗ ಮನೆಯಲ್ಲಿ ಕೆಲವು ಸಮಸ್ಯೆಗೆ ಒಂದು ಕುಳೆ ಮನೆ ತೊರೆದು ಹೋಗ್ಲಿಕ್ಕಾಗಲ್ಲ. ಅಲ್ಲೇ ಸರಿಪಡಿಸ್ಕೊಂಡು ಅಲ್ಲೇ ಎಲ್ಲ ಸರಿಪಡಿಸ್ಕೊಂಡು ಮನೆಯಲ್ಲಿ ಇರ್ಬೇಕಾಗಲ್ಲ. ಇನ್ನೊಂದು ಮನೆ, ಇನ್ನೊಂದು ಕೋಮುವಾದಿ ಮನೆ, ಆ ಮನೆಗೆ ಹೋಗ್ಲಿಕ್ಕಾಗಲ್ಲ. ನೀವು ಹೋದ್ರೆ ಚೆನ್ನಾಗಿ ನೋಡ್ಕೋಬಹುದು. ಅವ್ರು ಬರಬೇಡ ಅಂತ ಹೇಳ್ಯಾರ, ನಿಮ್ದು ಏನು ಅವಶ್ಯಕತೆ ಇಲ್ಲ, ಈ ಕಡೆ ಬರಬೇಡ ಅಂತಾರ. ಹೊರಗೆ ಹೋದಾಗ ನೋಡುನಂತ ನೋಡ್ರಿ, ಹೊರಗೆ ಹಾಕಿದ್ರು ಸಹಿತ ಬರಬೇಡ ಅಂದವ್ರ ಮನೆಗೆ ಹೋಗಲ್ಲ. ನಾವು ಸ್ವಂತ ಒಂದ್ ಏನ್ರ ಮನೆ ಕಟ್ಕೊಂಡಿರ್ತೀವಿ, ಇಲ್ಲೇ ಇರ್ತೀವಿ. ಯಾರ್ದು ಉಲಿಮಾಗೋಡು ಮಾಡಿದ್ದು ಸರಿ ಅದ, ಸ್ವಾಗತ ಮಾಡ್ತೀವಿ ನಾವು. ಆದ್ರೆ ಇದನ್ನೂ ಮಾಡ್ರಿ. ಕೇವಲ 3 ಜನರ ಬಗ್ಗೆ ನಿಮ್ ಶಕ್ತಿ ಖರ್ಚು ಮಾಡ್ಬೇಡ್ರಿ. ಇನ್ನೂ 100 ಸಮಸ್ಯೆ ಅದಾವ, ಅವ್ರ ಬಗ್ಗೆ ಕಿವಿ ಹಿಂಡಿ ಸರ್ಕಾರ ಕಿವಿ ಹಿಂಡಿ ಕೆಲಸ
ಅದು ನೋಡಿ ಎಲ್ಲಾ ಪಕ್ಷದ ಕುಟುಂಬ ಇದೆ, ಮತ್ತೆ ಇಲ್ಲಿ ಕುಟುಂಬ ಬಿಟ್ಟು ಏನದ ಹೇಳಿ. ಮತ್ತೆ ಯಡಿಯೂರಪ್ಪನ ಇಬ್ಬರು ಮಕ್ಕಳು, ಮತ್ತ ಅವರು ಇವ್ರು ಇನ್ನೂ ಕುಟುಂಬದ ಸಮೀಪದ ಕುಟುಂಬದವರು. ಯಡಿಯೂರಪ್ಪಂದು ಎಲ್ಲ ಅದಲ್ಲ, ಇನ್ನೊಬ್ರದ್ದು ಇದೆ, 108 ಮಂದಿ ಅದ. ಅದೇನು ಎಲ್ಲಾ ಕಡೆ ಇದೆ. ರಾಜಕೀಯ ಒಳಗೆ ಅದು ಅದೇನ್ ಇವತ್ತು ಅದಕ್ಕೆ ಕುಟುಂಬ ರಾಜಕಾರಣ ಶಬ್ದ ಅರ್ಥ ಕಳ್ಕೊಂಡ್ ಬಿಟ್ಟದ ಈಗ. ಎಲ್ಲ ಸೇರಿ ಕುಟುಂಬ ರಾಜಕಾರಣ ಮಾಡೋಣ ಅನ್ಸಿದೆ. ಈ ಕುಟುಂಬ ರಾಜಕಾರಣ ಬೆಂಬಲ ಮಾಡೇ ಮಾಡ್ತಾರೆ, ಅನಿವಾರ್ಯ ಆಗ್ಬಿಟ್ಟದ ಈಗ. ಅವರಿಗೆ ನೀವು ಒಂದ್ ಕಡೆ ಹೇಳ್ತೀರಿ ಕಾಂಗ್ರೆಸ್ ಪಕ್ಷ ಸಾಕಾಗಷ್ಟು ಪರಶುರಾಮ್ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ರಾಮ್ ಇರ್ಲಿಪ್ಪ. ಹೇಳಿ ಸರ್, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಸಾಕಾಗಷ್ಟು ಕೆಲಸ ಮಾಡಿದೆ ಅಂತ ಹೇಳ್ತೀರಿ. ಹೇಳಿದ್ರಿ ನೀವು. ಹೇಳ್ರಿ ಹೇಳ್ರಿ. ಈಗ ಅದೇ ಅಲ್ಪಸಂಖ್ಯಾತ ಮುಖಂಡರಿಗೆ ಏನ್ ಕೊಟ್ಟಿದೆ ಈಗ ಬಿಜಾಪುರದಲ್ಲಿ? ಯಾರೋ ವ್ಯಕ್ತಿಗಳಿಗೆ ಹುದ್ದೆ ಕೊಡೋದ್ರಿಂದ ಸರ್ಕಾರದ ಇದು ಆಗಿಲ್ಲ, ಸಮಾಜದ ಕೆಲಸ ಆಗ್ಯದಿಲ್ಲ ಅಂತ ಅಳಿಲಿಕ್ಕೆ ಬರುದಿಲ್ಲ. ಸಮಾಜದ ಕೆಲಸ ಆಗಿದ್ದು ಬಹಳ ಜನ ಹೇಳ್ತಾರ. ಈಗ ಬಿಜೆಪಿ ಹೇಳ್ದಂಗ ಆಗ್ತದ, ಕಾಂಗ್ರೆಸ್ ಏನ್ ಮಾಡಿದೆ, ಕಾಂಗ್ರೆಸ್ ಏನ್ ಮಾಡಿದೆ. ಕಾಂಗ್ರೆಸ್ ಮಾಡಿದತ್ತೆ ಈ ಛತ್ತಿನ ತೆಳಕ್ ಕೂತೀವಿ ನಾವು. 55 ವರ್ಷ ಆಳಿದ್ದ ಕಾಂಗ್ರೆಸ್ ದೇಶ ಒಂದು ಗುಂಡು ಪಿನ್ನು ಇಲ್ಲಿ ಉತ್ಪಾದನೆ ಆಗ್ತಿದ್ದಿಲ್ಲ. ಇವತ್ತು ಬೃಹತ್ ಕೈಗಾರಿಕೆಗಳು, ಬೃಹತ್ ಡ್ಯಾಮ್ಗಳು, ಬೃಹತ್ ಯೋಜನೆಗಳು ಎಲ್ಲ ಆಗ್ಯಾವ. ಹಂಗಿಲ್ಲ, ನಾವು ನಮ್ಗೊಂದು ಹುದ್ದ ಕೊಟ್ಟಿರಲೋ ಇವ್ರಿಗೊಂದು ಕೊಟ್ಟಿರಲೋ ಅದ್ರ ಮೇಲೆ ಕಾಂಗ್ರೆಸ್ ಏನ್ ಮಾಡೋದಿಲ್ಲ, ಅಳಿಲಿಕ್ಕೆ ಆಗೋದು. ಅದು ವೈಯಕ್ತಿಕ. ತಮ್ಮ ಧಾರ್ಮಿಕ ಪ್ರದೇಶ ಹಾ ಮುಸಲ್ಮಾನರು ಧಾರ್ಮಿಕ ಹಾ ಹಾ ಮೊನ್ನೆ ನಿಮ್ಮ ಕಾಂಗ್ರೆಸ್ದವರು ಹಾ ಹಾ ಒಂದು ಎಲ್ಲಿಗೆ ಮತ್ತೆ ಅಯೋಧ್ಯೆಗೆ ಹೋಗಿ ಬಂದ್ರು. ಒಪ್ಪಲ್ಲಿ ಹೋಗಿ ಅಯೋಧ್ಯೆ ಅಂದ್ರೆ ಗೊತ್ತಾಯ್ತು. ಮುಸಲ್ಮಾನರಿಗೆ ಅದ್ರಲ್ಲಿ ಏನಪ್ಪ ಕಾಂಗ್ರೆಸ್ ಪಕ್ಷನೇ ಅದು ಹೋಗ್ಬೇಕಾಗಿದ್ದು ಸ್ವಲ್ಪ ಸಿಗರೆಟ್ ಆಗಿ ಹೋಗ್ಲಿ ಒಪ್ಪಲ್ಲಿ ಹೋಗಿ ಅದನ್ನ ವಿಡಿಯೋ ರಿಲೀಸ್ ಮಾಡಿ. ಅಯೋಧ್ಯ ವಿಷಯದಲ್ಲಿ ಇರುದಿಲ್ಲ, ಇದು ಸ್ಪಷ್ಟಪಡಿಸ್ತೀನಿ. ಬಟ್ ಬಾಬ್ರಿ ಮಸೀದಿ ಬಾಬರಿ ಮಸೀದಿ ಬಗ್ಗೆ ಇಲ್ಲ ತಡ್ರಿ. ಕಾಂಗ್ರೆಸ್ ದಿಂದನೇ ಇವತ್ತದು ಅಲ್ಲಿ ರಾಮ ಮಂದಿರ ಇವತ್ತು ಸ್ಥಾಪನೆ ಆಗಿದೆ. ಬಾಬರಿ ಮಸೀದಿಗೆ ನೆಹರು ಅವ್ರ ಕಾಲದಲ್ಲಿ ಕೀಲಿ ಹಾಕಿದ್ರು, ರಾಜೀವ್ ಗಾಂಧಿ ಅವರು ಅದನ್ನು ಓಪನ್ ಮಾಡಿಕೊಟ್ರು. ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದು ಪೂಜಾ ಮಾಡ್ಲಿಕ್ಕೆ ಬಿಟ್ರು, ಮುಂದೆ ಕಾಂಗ್ರೆಸ್ ಕಾಲದಲ್ಲಿ ಅದಕ್ಕೆ ಬೀಳಿಸಿದ್ರು. ಇವತ್ತ ಯಾವುದೇ ಟೈಮ್ದಲ್ಲಿ ವಿರುದ್ಧ ಮಾಡಿಲ್ಲ. ಇವರು ಬಿಜೆಪಿ ಅವರು RSS ಅವರು ಬಿಂಬಿಸ್ತಾರೆ, ಕಾಂಗ್ರೆಸ್ ರಾಮ ಮಂದಿರಕ್ಕೆ ವಿರುದ್ಧಿದೆ, ರಾಮ ಮಂದಿರಕ್ಕೆ ವಿರುದ್ಧಿದೆ, ರಾಮಗೆ ಕಾಂಗ್ರೆಸ್ ಅವರು ವಿರುದ್ಧ. ಮಹಾತ್ಮ ಕೇಳಿ ಸರ್ ಕೇಳಿ, ಮಹಾತ್ಮ ಗಾಂಧಿ ಅವರು ಸಾಯುವಾಗ ಹೇ ರಾಮಂತೆ ಸತ್ತಾರ. ಇಲ್ಲ ತಡ್ರಿ, ಈ ಇವತ್ತೂನು ಏನ 20 ಜನ, ನಿಮ್ ಪಾಯಿಂಟ್ ಗೊತ್ತಿದೆ, ನಾ ಹೇಳ್ಬಿಡ್ತೇನೆ, ಮುಗಿಸ್ತೇನೆ. 20 ಜನ ಏನ್ ಅಯೋಧ್ಯಕ್ಕೆ ಹೋಗಿ ಬಂದಾರಲ್ಲ, ಅದೇನ್ ತಪ್ಪಿಲ್ಲ. ಯಾಕಂತ ಕೇಳಿದ್ರೆ ಮುಸ್ಲಿಮರು ನೀವು ರಾಮಗ್ ಹೋಗ್ಬೇಡ್ರಿ ಅಂತ ಯಾರಿಗೂ ಹೇಳಲ್ಲ. ಹಾ ಹೋಗ್ಲಿ, ಏನ್ ತಪ್ಪಿಲ್ಲ. ಹಾ ಜಡ್ಜ್ ಇದ್ದಲ್ಲ. ಈಗ ಇನ್ನೊಂದು ವಿಷಯ, 16 ಮಂದಿ 20 ಮಂದಿ ಹೋಗ್ಯಾರಲ್ಲ, ಅವ್ರು ತಮ್ಮ ಸೆಂಟಿಮೆಂಟ್ ಪ್ರಕಾರ ಹೋಗ್ಯಾರ ರಾಮ ಮಂದಿರಕ್ಕೆ. ಅವ್ರ ಭಕ್ತಿ ತೋರಿಸ್ಕೊಂಡಾರ, ವೈಯಕ್ತಿಕ ಭಕ್ತಿ ಅದು. ಪಕ್ಷ ಒಳಗೆ ಯಾವ ಧರ್ಮ ವೈಯಕ್ತಿಕ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಹೋಗ್ಲಿ, ಅವ್ರವ್ರ ಸ್ವಾತಂತ್ರ್ಯ ಇದೆ ಅದಕ್ಕೆ.